शङ्करं शङ्कराचार्यं केशवं बादरायणं सूतौ वन्दे भगवन्तौ पुनः पुनः। ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। दक्षिणामूर्तये नमः। ॐ पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणी भगवद्गीते भवद्वेषिणी। हरि ओम। ಶ್ರೀಮದ್ಭಗವದ್ಗೀತೆಯ 3ನೇ ಅಧ್ಯಾಯದ ಕರ್ಮಯೋಗದ ಚಿಂತನೆಯಲ್ಲಿದ್ದೇವೆ. 3ನೇ ಅಧ್ಯಾಯದಲ್ಲಿ ಮುಖ್ಯವಾಗಿ 4 ವಿಷಯಗಳು ಚರ್ಚಿಸಲ್ಪಟ್ಟಿವೆ. ಆರಂಭದ ಶ್ಲೋಕದಿಂದ 7ನೇ ಶ್ಲೋಕದ ತನಕ ಉಪೋದ್ಘಾತ ಅಥವಾ ಕರ್ಮಯೋಗದ ಪರಿಚಯವನ್ನು ಭಗವಂತ ಮಾಡಿಕೊಟ್ಟಿದ್ದಾನೆ. ಆಮೇಲೆ 8ನೇ ಶ್ಲೋಕದಿಂದ 20ನೇ ಶ್ಲೋಕದ ತನಕ ಕರ್ಮಯೋಗದ ಮುಖ್ಯವಾದಂತಹ ದೃಷ್ಟಿಕೋನಗಳನ್ನು ಇಟ್ಟುಕೊಂಡು 5 ದೃಷ್ಟಿಕೋನಗಳಿಂದ ಚರ್ಚೆ ಮಾಡಿದ್ದಾರೆ. 20ನೇ ಶ್ಲೋಕದ 21ನೇ ಶ್ಲೋಕದ ಅರ್ಧ ಭಾಗದವರೆಗೂ ಬರುತ್ತೆ. ಅದು ಜನಕನ ದೃಷ್ಟಾಂತವನ್ನು ಕೊಟ್ಟು ವಿದ್ವಜಾಚರಣೆಯ ದೃಷ್ಟಿಯನ್ನ ನೀಡ್ತಾ 5 ದೃಷ್ಟಿಕೋನದಿಂದ ಕರ್ಮಯೋಗವನ್ನು ವಿವರಿಸ್ತಾನೆ. ತದನಂತರ 21ನೇ ಶ್ಲೋಕದ 29ನೇ ಶ್ಲೋಕದ ತನಕ ಅಂದ್ರೆ ಒಂದು 9 ಶ್ಲೋಕಗಳನ್ನ ಕರ್ಮಯೋಗದ 6ನೇ ದೃಷ್ಟಿಕೋನವನ್ನು ಚರ್ಚಿಸುವುದಕ್ಕೆ ಬಳಸಿದ್ದಾನೆ. ಅದು ಯಾವುದು? ಲೋಕ ಸಂಗ್ರಹ ದೃಷ್ಟಿ. ಆ ಲೋಕ ಸಂಗ್ರಹ ದೃಷ್ಟಿಯನ್ನ ವರ್ಣಿಸುವುದಕ್ಕೆ 9 ಶ್ಲೋಕವನ್ನು ಬಳಸಿದ್ದಾನೆ. ಅಂದ್ರೆ 21ನೇ ಶ್ಲೋಕದ ಮೊದಲ ಅರ್ಧ ಭಾಗ ವಿದ್ವದಾಚರಣೆಯ ದೃಷ್ಟಿಯನ್ನು ವರ್ಣಿಸುತ್ತೆ. ನಂತರದ ಅರ್ಧ ಭಾಗದಿಂದ ಆರಂಭ ಮಾಡಿ 29ನೇ ಶ್ಲೋಕದವರೆಗೂ ಕೂಡ ಲೋಕ ಸಂಗ್ರಹವನ್ನ ಭಗವಂತ ವರ್ಣಿಸ್ತಾನೆ. ಅಲ್ಲಿಗೆ ಶ್ಲೋಕ ಸಂಖ್ಯೆ 8ರಿಂದ 29ರ ತನಕ ಕರ್ಮಯೋಗದ 6 ಮುಖ್ಯ ದೃಷ್ಟಿಗಳನ್ನ ಇಟ್ಟುಕೊಂಡು ಭಗವಂತ ಚರ್ಚೆ ಮಾಡಿದ್ದಾನೆ. ಅಂದರೆ ಕರ್ಮಯೋಗವನ್ನ ನಾವು ಯಾಕೆ ಮಾಡಬೇಕು ಅನ್ನೋದಕ್ಕೆ 4 ಮುಖ್ಯವಾದಗಳನ್ನ ಭಗವಂತ ಕೊಡುತ್ತಾನೆ. ಮೊದಲನೇದಾಗಿ ನಿಯತಂ ಕರ್ಮ, ಅದು ಈಶ್ವರನ ಆಜ್ಞೆ ಎಂಬುದು. ಎರಡನೆಯದಾಗಿ ಅದು ಈಶ್ವರನ ಉಪಾಸನೆಯ ರೀತಿಯಲ್ಲಿ ಮಾಡಿದರೆ ಮೋಕ್ಷಕ್ಕೆ ಕಾರಣವಾಗ್ತದೆ ಎನ್ನುವುದು. ಮೂರನೇದು ನಮ್ಮ ಪಾಪವನ್ನ ತೊಳೆಯುವುದಕ್ಕೆ ಯಜ್ಞಶಿಷ್ಟದ ರೀತಿಯಲ್ಲಿ ಕರ್ಮ ಫಲವನ್ನ ನಾವು ಅನುಭವಿಸಿದರೆ ಪಾಪಕ್ಷಯವಾಗ್ತದೆ ಎನ್ನುವುದು. ನಾಲ್ಕನೇದು ಈ ಜಗತ್ತಿನ ಸೃಷ್ಟಿಯ ಪ್ರತಿಯೊಂದು ವಸ್ತುಗಳು ಒಂದೊಂದೊಂದು ಸಂಬಂಧಿಸಿದೆ. ಇಟ್ ಈಸ್ ನಾಟ್ ಇಂಡಿಪೆಂಡೆಂಟ್, ಇಟ್ ಈಸ್ ಇಂಟರ್ ಡಿಪೆಂಡೆಂಟ್. ಒಂದನ್ನೊಂದು ಅವಲಂಬಿಸಿರತಕ್ಕಂತಹ ಒಂದು ವ್ಯವಸ್ಥೆ.
ಆ ಪ್ರಾಕೃತಿಕವಾದ ಸಾಮರಸ್ಯದ ವ್ಯವಸ್ಥೆಗೆ ನಾವು ಅನುಕೂಲಿಯಾಗಿ ಒಂದಾಗಿ ನಿಲ್ಲಬೇಕು. ಆ ಮೂಲಕವಾಗಿ ಧರ್ಮದ ಒಂದು ರಕ್ಷಣೆಯಾಗ್ತದೆ. ಧರ್ಮದ ರಕ್ಷಣೆಯಾಗುತ್ತಾ ನಮ್ಮ ಮೋಕ್ಷದ ಸಾಧನೆಯೂ ಆಗುತ್ತದೆ. ಆ ಕಾರಣದಿಂದಾಗಿ ಧರ್ಮಚಕ್ರವನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಭಗವಂತನು 4ನೆಯ ಕಾರಣವನ್ನ ಹೇಳ್ತಾನೆ. ಅದಾದ ಮೇಲೆ ಕರ್ಮವನ್ನ ಬಿಡುವುದಕ್ಕೆ ಯಾರಿಗೆ ಅಧಿಕಾರವಿದೆ ಅಂತ ಹೇಳ್ತಾ ಪ್ರತಿಯೊಬ್ಬರು ಜ್ಞಾನವಾಗುವ ತನಕ ಕರ್ಮವನ್ನ ಮಾಡಲೇಬೇಕು ಅನ್ನೋದನ್ನು ವಾದಿಸ್ತಾನೆ. ಕೊನೆಗೆ 5ನೆಯ ದೃಷ್ಟಿ ವಿದ್ವದಾಚರಣೆಯ ದೃಷ್ಟಿ. ಜನಕ ಮಹಾರಾಜನಂತಹ ಒಬ್ಬ ಕ್ಷತ್ರಿಯ ರಾಜನೂ ಕೂಡ ಚಿತ್ತಶುದ್ಧಿಗಾಗಿ ಮತ್ತು ಮೋಕ್ಷ ಪ್ರಾಪ್ತಿಗಾಗಿ ಕರ್ಮಯೋಗದ ಮಾರ್ಗವನ್ನೇ ಹಿಡಿದಿದ್ದಾನೆ. ಆದ್ರಿಂದ ಅದು ಕಷ್ಟವಲ್ಲ ಎನ್ನುವುದನ್ನ ವರ್ಣಿಸಿದ್ದಾನೆ. ಇನ್ನು 6ನೆಯ ದೃಷ್ಟಿ ಲೋಕ ಸಂಗ್ರಹದ ದೃಷ್ಟಿ. ಲೋಕ ಅಂದ್ರೆ ಜನರು ಅಂತ. ಅವರು ಉನ್ಮಾರ್ಗಕ್ಕೆ ಹೋಗುವುದನ್ನು ತಪ್ಪಿಸುವುದಕ್ಕಾಗಿ ಜ್ಞಾನಿಯಾದವನು ಕೂಡ ಕರ್ಮದಲ್ಲಿ ತೊಡಗಿರಬೇಕು, ಅವರಿಗೆ ಮಾದರಿಯಾಗಿ ಆದರ್ಶವಾಗಿ ಬದುಕಬೇಕು ಎನ್ನುವಂತಹ ವಾದವನ್ನ ಮುಂದಿಟ್ಟು ಈ ಮುಂದಿನ ಶ್ಲೋಕಗಳಲ್ಲಿ ಹೇಳ್ತಾನೆ. 29ರ ತನಕವೂ ಅದೇ ಚಿಂತನೆ ಮುಂದುವರಿಯುತ್ತೆ. 30ನೇ ಶ್ಲೋಕದಿಂದ ಆರಂಭ ಮಾಡಿ 35ನೇ ಶ್ಲೋಕದ ತನಕ ಕೂಡ ಆಡಿಯೋ ಈಸ್ ನಾಟ್ ಕ್ಲಿಯರ್ ಅಂತ ಕೆಲವರು ಟೈಪ್ ಮಾಡ್ತಾ ಇದ್ದಾರೆ. ನಾನು ಎಲ್ಲವನ್ನ ಸರಿಯಾಗಿ ಸೆಟ್ ಮಾಡ್ಕೊಂಡಿದ್ದೇನೆ ಅಂತ ಅನ್ಸುತ್ತೆ. ಹರಿ ಓಂ ಸ್ವಾಮೀಜಿ, ಕ್ಲಿಯರ್ ಆಗಿದೆ ಸ್ವಾಮೀಜಿ. ಮೇ ಬಿ ಅವ್ರದಿನ ಮೈಕ್ ಹೌದು ಕ್ಲಿಯರ್ ಇದೆ. ಸರಿ ಸರಿ ಆಯ್ತು, ಮುಂದೆ ಹೋಗೋಣ. ಓಕೆ ಸ್ವಾಮೀಜಿ. ಹರಿ 30ನೇ ಶ್ಲೋಕದಿಂದ 35ನೇ ಶ್ಲೋಕದ ತನಕ ಭಗವಂತ ಈ ಕರ್ಮಯೋಗದ ಸಾರಾಂಶವನ್ನ ಹೇಳ್ತಾನೆ. ಇನ್ನು ಅಧ್ಯಾಯದ ಕೊನೆಯವರೆಗೂ ಕೂಡ ಮನುಷ್ಯನಾದವನು ಯಾವ ಕಾರಣಕ್ಕಾಗಿ ತಪ್ಪು ಮಾರ್ಗಕ್ಕೆ ಹೋಗುತ್ತಾನೆ ಎನ್ನುವಂತಹ ಅರ್ಜುನನ ಪ್ರಶ್ನೆಗೆ ಮನಸ್ಸನ್ನ ನಿಗ್ರಹಿಸುವಂತಹ ಒಂದು ಉಪಾಯವನ್ನ ತಿಳಿಸುತ್ತಾ ಅಧ್ಯಾಯವನ್ನು ಪರಿಸಮಾಪ್ತಿ ಮಾಡಿದ್ದಾನೆ. ಹೀಗೆ ಮುಖ್ಯವಾಗಿ ಈ 5 ವಿಷಯಗಳನ್ನ ಭಗವಂತ ಚರ್ಚೆ ಮಾಡ್ತಾನೆ. 4 ವಿಷಯಗಳನ್ನು ಭಗವಂತ ಚರ್ಚೆ ಮಾಡ್ತಾನೆ. ಈಗ ನಾವು ಇರತಕ್ಕಂಥದ್ದು 6ನೇ ದೃಷ್ಟಿಕೋನ ಲೋಕ ಸಂಗ್ರಹ. ಇದು 21ನೇ ಶ್ಲೋಕದ 2ನೇ ಅರ್ಧದಿಂದ ಚಿಂತನೆ ಆರಂಭ ಆಗುತ್ತೆ. ಏನು ಲೋಕ ಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ ಅಂತ ಹೇಳ್ತಾನೆ. ಅಂದ್ರೆ ಲೋಕ ಸಂಗ್ರಹದ ದೃಷ್ಟಿಯನ್ನಿಟ್ಟುಕೊಂಡು ಕೂಡ ನೀನು ಕರ್ಮವನ್ನ ಮಾಡಬೇಕು, ಲೋಕಕ್ಕೆ ಮಾದರಿಯಾಗುವ ರೀತಿಯಲ್ಲಿ ನೀನು ಬದುಕಬೇಕು. ಈ ಮಾತನ್ನು ಯಾಕೆ ಹೇಳ್ತಾನೆ ಅಂದ್ರೆ, ಜ್ಞಾನಿಗಳಿಗೆ ಕರ್ಮವನ್ನ ಮಾಡಬೇಕು ಎಂಬ ಆಗ್ರಹ ಇಲ್ಲ. ಎಲ್ಲ ಕರ್ಮ ಬಂಧನವನ್ನ ಕಳಚಿಕೊಳ್ಳುವಂತದಕ್ಕೆ ಹೆಸರು ಜ್ಞಾನ. ಯಾಕೆ? ಅವನಲ್ಲಿ ಭೋಕ್ತೃತ್ವವೇ ಇಲ್ಲ. ಮತ್ತೆ ಕರ್ತೃತ್ವ ಎಲ್ಲಿಂದ ಬರುವುದು? ನನಗೆ ಭೋಗದ ಆಸೆ ಇದ್ದರೆ, ಅದು ಬೇಕು ಇದು ಬೇಕು ಎನ್ನುವ ಬಯಕೆ ಇದ್ದರೆ, ಕಾಮ ಇದ್ದರೆ ಕಾಮದಿಂದ ಕರ್ಮ, ಭೋಕ್ತೃತ್ವ ಇದ್ದರೆ ಕರ್ತೃತ್ವ. ಭೋಕ್ತೃತ್ವ ಭಾವವೇ ಇಲ್ಲ ಅನ್ನುವವನಿಗೆ ಕರ್ತೃತ್ವವಿಲ್ಲಿ. ಆದ್ದರಿಂದ ಸದಾ ತೃಪ್ತನಾಗಿರತಕ್ಕಂತಹ, ಆತ್ಮರತನಾಗಿರತಕ್ಕಂತಹ, ಸ್ವರೂಪಾನಂದದಲ್ಲಿಯೇ ನಿಮಗ್ನನಾಗಿರತಕ್ಕಂತಹ ಒಬ್ಬ ಜ್ಞಾನಿಗೆ ಮಾಡಬೇಕಾದದ್ದು ಮಾಡಬಾರದ್ದು ಎನ್ನುವ ಯಾವ ನಿಯಮವಿಲ್ಲ. ಕೆಲವರು ಪ್ರಶ್ನೆ ಮಾಡ್ತಾರೆ, ಹಾಗಿದ್ರೆ ಮನಸ್ಸಿಗೆ ಬಂದ ಹಾಗೆ ಅವನು ನಡೆದುಕೊಳ್ತಾನ?
ಜ್ಞಾನಿ ಎಂಬ ಕಾರಣಕ್ಕಾಗಿ ಅವನಿಗೆ ಶಾಸ್ತ್ರದ ವಿಧಿ ನಿಷೇಧಗಳು ಇಲ್ಲ ಎಂಬ ಕಾರಣಕ್ಕೆ ಯಥೇಷ್ಟ ಆಚರಣವನ್ನ ಮಾಡ್ತಾನ. ಅಂದ್ರೆ ವಾಸನೆಗೆ ಅನುಸಾರವಾಗಿ ಕರ್ಮವನ್ನು ಮಾಡ್ತಾನ. ಶಾಸ್ತ್ರಾನುಸಾರಿಯಾದ ಕರ್ಮ ಅವನಿಗೆ ಇಲ್ಲ ಅಂತ ಆಯ್ತಲ್ಲ. ವಾಸನಾನುಸಾರಿಯಾಗಿ ಕರ್ಮವನ್ನು ಮಾಡ್ತಾನ ಅಂದ್ರೆ ಈ ಪ್ರಶ್ನೆಯಲ್ಲಿ ಉತ್ತರ ಇದೆ. ವಾಸನಾನುಸಾರಿಯಾದ ಕರ್ಮ ಮಾಡಬೇಕಾದ್ರೆ ಅಲ್ಲಿ ವಾಸನೆ ಇರಬೇಕು. ಅವನಿಗೆ ವಾಸನೆಯೇ ಇಲ್ಲ ಅಂದಾಗ ಅಲ್ಲಿ ಕರ್ಮ ಅನ್ನುವಂಥದ್ದು ಶುದ್ಧವಾಗಿ ಇರ್ತದೆ. ಕರ್ಮ ಅಶುದ್ಧವಾಗ್ಲಿಕ್ಕೆ ಕಾರಣ ಅನುಕೂಲವಾದ ವಾಸನೆ, ಪ್ರತಿಕೂಲವಾದ ವಾಸನೆಗಳು ಅವನ ಪರಿತಪಿಸುವಂತೆ ಮಾಡುತ್ತೆ. ಆ ಸಮಸ್ಯೆ ಜ್ಞಾನಿಗಳಿಗೆ ಇಲ್ಲ. ಆದ್ದರಿಂದ ಅವರ ಪ್ರತಿಯೊಂದು ಕರ್ಮವೂ ಕೂಡ ವೈದಿಕವಾಗಿಯೇ ಇರ್ತದೆ, ಶಾಸ್ತ್ರಾನುಸಾರಿಯಾಗಿಯೇ ಇರ್ತದೆ. ಒಬ್ಬ ಮನುಷ್ಯನು ತನ್ನ ಪ್ರಾಕೃತಿಕ ವ್ಯವಸ್ಥೆಯಿಂದ ತಪ್ಪುವುದು ಯಾಕೆ ಅಂದ್ರೆ, ವಿಕೃತಿಗೆ ಹೋಗೋದು ಯಾಕೆಂದ್ರೆ ಅವನ ದುರಾಸೆ, ಸ್ವಾರ್ಥ, ಲೋಭ, ಕಾಮ ಈ ಮುಂತಾದಂತಹ ಮನೋವಿಕೃತಿಗಳು. ಮನೋವಿಕೃತಿ ಇಲ್ಲದೇ ಇರತಕ್ಕಂತಹ ಮಕ್ಕಳು ಅಥವಾ ಪ್ರಾಣಿಗಳು ಎಂದೂ ಪ್ರಕೃತಿ ವಿರುದ್ಧವಾಗಿ ವರ್ತಿಸುವುದನ್ನು ಕಾಣಲ್ಲ ನಾವು. ಮಕ್ಕಳು ಧರ್ಮದ ಜೀವನದಲ್ಲಿಯೇ ಇರ್ತಾರೆ. ಯಾರಿಗೂ ಹಿಂಸೆಯನ್ನು ಮಾಡಲ್ಲ, ಸುಳ್ಳನ್ನು ಹೇಳಲ್ಲ, ಕಪಟ, ವಂಚನೆ, ಮೋಸ ಅವರಲ್ಲಿ ಇರಲ್ಲ. ಯಾಕೆ? ಅಂತಃಕರಣ ಶುದ್ಧವಾಗಿದೆ. ಪ್ರಾಕೃತಿಕವಾಗಿ ಸಂಸ್ಕೃತಿ ಅಂತಲೂ ಕರೀಬಹುದು, ಅದೇ ಸುಸಂಸ್ಕೃತಿ. ಆ ರೀತಿಯಿಂದಲೇ ಅವರು ಸಹಜವಾಗಿ ಬದುಕ್ತಾರೆ. ಹಾಗೆ ಒಬ್ಬ ಜ್ಞಾನಿಯೂ ಕೂಡ ಶುದ್ಧವಾದ ಅಂತಃಕರಣ ಹೊಂದಿರೋದ್ರಿಂದ ಅವನು ತಪ್ಪು ಮಾಡುವ ಸಾಧ್ಯತೆಯೇ ಇರುವುದಿಲ್ಲ. ಬದಲಾಗಿ ಅವನ ಆಚರಣೆ ಮತ್ತು ಮಾತು ಅಜ್ಞಾನಿಗಳಿಗೆ ಒಂದು ಪ್ರಮಾಣವಾಗ್ತದೆ. ಹೀಗಿರುವುದರಿಂದ ಜ್ಞಾನಿ ಆದ ಮೇಲೂ ಕೂಡ ಅವನು ತಪ್ಪು ಮಾಡಬಹುದು ಎನ್ನುವಂತಹ ಶಂಕೆ ಸಾಧ್ಯವಿಲ್ಲ. ಆದ್ರೆ ಅಜ್ಞಾನಿ ತಪ್ಪು ಮಾಡ್ತಾನೆ ಯಾಕೆಂದ್ರೆ ಬಯಕೆಗಳಿವೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅಂತಕ್ಕಂತಹ ಅರಿಷಡ್ ವರ್ಗಗಳು ಎಲ್ಲಿಯ ತನಕ ಇರ್ತದೋ ಅಲ್ಲಿಯ ತನಕ ಮನುಷ್ಯ ತಪ್ಪು ಮಾಡ್ತಾನೆ. ಈ ಪ್ರಶ್ನೆಯನ್ನು ಅರ್ಜುನೇ ಕೇಳ್ತಾನೆ. ಮುಂದೆ ಅಧ್ಯಾಯದ ಕೊನೆಯಲ್ಲಿ ಇದೇ ಪ್ರಶ್ನೆ ಕೇಳ್ತಾನೆ ಅವನು. ಅವಾಗ ವಿಸ್ತಾರವಾಗಿ ಭಗವಂತ ಚರ್ಚೆ ಮಾಡೋದು ನೋಡ್ತೇವೆ. ಆದ್ರೆ ಜ್ಞಾನಿಗೆ ಈ ಸಮಸ್ಯೆ ಇರಲ್ಲ. ಅವನಿಗೆ ಬಯಕೆಗಳೇ ಇರುವುದಿಲ್ಲ, ಭೋಕ್ತೃತ್ವ ಭಾವವೇ ಇರುವುದಿಲ್ಲ, ಮತ್ತೆ ಕರ್ತ ಆಗುವುದು ಇಲ್ಲಿಂದ. ಆದ್ರಿಂದ ಶಾಸ್ತ್ರಗಳು ಅವನಿಗೆ ಯಾವ ನಿಯಮವನ್ನು ವಿಧಿಸಿಲ್ಲ. ಜ್ಞಾನಿ ಹೀಗೆ ಮಾಡಬೇಕು, ಹೀಗೆ ಮಾಡಬಾರದು ಅಂತ ಹೇಳಲಿಲ್ಲ. ಆದ್ರೆ ಭಗವಂತ ಒಂದು ಸಲಹೆಯನ್ನು ಕೊಡ್ತಿದ್ದಾನೆ. ಏನಪ್ಪಾ ಅಂದ್ರೆ, ಜ್ಞಾನಿಗೆ ಕರ್ತವ್ಯ ಅಕರ್ತವ್ಯಗಳಂತ ಯಾವ ನಿಯಮಗಳಿಲ್ಲದಿದ್ರೂ ಕೂಡ ಅವನು ತನ್ನ ಸ್ವಕರ್ಮದಲ್ಲಿ ನಿರತನಾಗಬೇಕು ಅಂತ. ಈಗ ಒಬ್ಬ ಗೃಹಸ್ಥನಾದಂತಹ ಕ್ಷತ್ರಿಯ ಜ್ಞಾನಿ ಇದ್ದಾನೆ ಅಂತ ಇಟ್ಕೊಳ್ಳೋಣ. ಅಂದ್ರೆ ಗೃಹಸ್ಥಾಶ್ರಮದಲ್ಲೇ ಇದ್ಕೊಂಡು ತಮ್ಮ ಕ್ಷಾತ್ರ ಕರ್ಮವನ್ನ ಮಾಡುತ್ತಾ ಜ್ಞಾನಿ ಆಗಿದ್ದಾನೆ. ತದನಂತರ ಅವನಿಗೆ ನಿಜವಾಗಿಯೂ ಮಾಡಬೇಕಾದ್ದು ಮಾಡದೇ ಇರುವಂಥದ್ದು ಏನಿಲ್ಲ. ಯಾಕಂದ್ರೆ ಪಡೆಯಬೇಕಾದ್ದು ಪಡೆಯಬಾರದು ಇಲ್ಲವಲ್ಲ, ಮಾಡಬೇಕಾದ್ದು ಇಲ್ಲ. ಕೃತಕೃತ್ಯ ಹೇಳ್ತಾರೆ. ಆ ಕೃತಕೃತ್ಯನಾದಂತಹ ಕ್ಷಾತ್ರ ಧರ್ಮದ ಒಬ್ಬ ಜ್ಞಾನಿ, ಗೃಹಸ್ಥ ಜ್ಞಾನಿಗೆ ಯಾವ ಕರ್ತವ್ಯ ಇಲ್ಲದಾಗಿಯೂ ಕೂಡ ಸಮಾಜದ ಒಂದು ವ್ಯವಸ್ಥೆಯನ್ನ ಕಾಪಾಡತಕ್ಕಂತಹ ಒಂದು ಜವಾಬ್ದಾರಿಯನ್ನ ತಾನೇ ನಿರ್ವಹಿಸಬೇಕು ಅಂತ ಹೇಳ್ತಾನೆ. ಹಾಗೆ ಮಾಡದೇ ಇದ್ರೆ ಅಜ್ಞಾನಿಗಳನ್ನ ತಪ್ಪು ಮಾರ್ಗಕ್ಕೆ ತೆಗೆದುಕೊಂಡು ಹೋದಾಗ ಆಗ್ತದೆ. ಅದು ಯಾವುದೇ ವರ್ಣದವರಿರ್ಲಿ, ಯಾವುದೇ ಕರ್ಮದವರಿರ್ಲಿ, ಸಮಾಜದಲ್ಲಿ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾಗ ಅವನು ಜ್ಞಾನಿ ಆದ ಮೇಲೂ ಕೂಡ ಕರ್ಮವನ್ನು ಮಾಡಬೇಕು. ಅದಕ್ಕೆ
ಲೋಕ ಸಂಗ್ರಹ ಅಂತ ಕರೆದಿತ್ತು. ಲೋಕಕ್ಕೆ ಮಾದರಿಯಾಗುವ ಹಾಗೆ, ಆದರ್ಶ ಆಗುವ ಹಾಗೆ ತನ್ನ ನಡತೆಯನ್ನು ಇಟ್ಟುಕೊಳ್ತಕ್ಕಂಥದ್ದು. ವಿಶೇಷವಾಗಿ ಧರ್ಮದ ಆಚರಣೆ, ವಿಶೇಷ ಧರ್ಮ, ಸಾಮಾನ್ಯ ಧರ್ಮ, ಈ ಎರಡನ್ನೂ ಸರಿಯಾಗಿ ಆಚರಿಸಬೇಕು ಅವನು. ವಿಶೇಷ ಧರ್ಮ ಅಂದ್ರೆ ತನ್ನ ಆಶ್ರಮ ಮತ್ತು ವರ್ಣಕ್ಕೆ ಸಂಬಂಧಿಸಿದಂತಹ ವೈದಿಕ ಲೌಕಿಕ ಕರ್ಮಗಳು, ಅದು ವಿಶೇಷ ಧರ್ಮ. ಉದಾಹರಣೆ ಕೊಡಬೇಕು ಅಂದ್ರೆ, ಗೃಹಸ್ಥನಿಗೆ ಸಂಧ್ಯಾ ವಂದನೆ, ಪಂಚಮಹಾಯಜ್ಞಾದಿಗಳನ್ನ ಶಾಸ್ತ್ರ ವಿಧಿಸುತ್ತೆ. ಅಂದ್ರೆ ದೈವಯಜ್ಞ, ಪಿತೃಯಜ್ಞ, ಋಷಿಯಜ್ಞ, ಮನುಷ್ಯಯಜ್ಞ ಮುಂತಾದವುಗಳು ವಿಧಿಸುತ್ತೆ. ಈಗ ಒಬ್ಬನು ಜ್ಞಾನಿ ಆದ ಮೇಲೆ ಆ ಯಜ್ಞಗಳನ್ನು ಮಾಡಬೇಕಾ? ಅವಶ್ಯಕತೆ ಇಲ್ಲ. ಯಾಕೆ? ಅಂತಃಕರಣ ಶುದ್ಧಿಗಾಗಿ ಕರ್ಮ ಮಾಡಿದ್ದು. ಇದು ಅಂತಃಕರಣ ಶುದ್ಧಿ ಆದ ಮೇಲೆ ಸಿಕ್ಕಿದಂತಹದ್ದು ಜ್ಞಾನ ಪ್ರಾಪ್ತಿ. ತದನಂತರ ಅಶುದ್ಧಿಯಾಗುವ ಪ್ರಶ್ನೆಯೇ ಇಲ್ವಲ್ಲ, ಮಾಡುವ ಅವಶ್ಯಕತೆ ಇಲ್ಲ. ಇದು ವೈದಿಕ ಕರ್ಮ ಆಯ್ತು. ಇನ್ನು ಲೌಕಿಕ ಕರ್ಮ, ಅವನೊಬ್ಬ ರಾಜನಾಗಿದ್ರೆ ರಾಜ್ಯಭಾರ ಮಾಡಬೇಕು, ಯುದ್ಧ ಮಾಡಬೇಕು. ವೈಶ್ಯನಾಗಿದ್ರೆ ವ್ಯಾಪಾರ ಮಾಡಬೇಕು. ಕೃಷಿಕನಾಗಿದ್ರೆ ಕೃಷಿಯನ್ನು ಮಾಡಬೇಕು. ಅವನು ಪುರೋಹಿತನಾಗಿದ್ರೆ ಪೌರೋಹಿತ್ಯ ಅಧ್ಯಯನ, ಶಿಕ್ಷಕನಾಗಿದ್ರೆ ಅಧ್ಯಾಪನ ಮಾಡಬೇಕು. ಹೀಗೆ ತನ್ನ ತನ್ನ ವೃತ್ತಿಗಳು ಅಂತ ಒಂದು ಲೌಕಿಕ ಒಂದು ವೃತ್ತಿಯಲ್ಲಿ ಇರ್ತದೆ. ಅವುಗಳನ್ನು ಕೂಡ ಅವನು ಮಾಡುವ ಅವಶ್ಯಕತೆ ಇಲ್ಲ. ಭಿಕ್ಷಾಚರಿಯಲ್ಲಿ ಬದುಕಬಹುದು, ಅಥವಾ ಈ ಸಮಷ್ಟಿ ವ್ಯವಸ್ಥೆ ಅವನನ್ನು ಕಾಪಾಡುತ್ತದೆ. ಆದರೂ ಅವನು ಲೌಕಿಕ ಕರ್ಮವನ್ನ ಮಾಡಬೇಕು. ಇನ್ನು ಇದು ವಿಶೇಷ ಧರ್ಮ ಅಂತ ಹೇಳ್ತಾರೆ. ಇನ್ನು ಸಾಮಾನ್ಯ ಧರ್ಮವಾಗಿರತಕ್ಕಂಥ ಜೀವನ ಮೌಲ್ಯಗಳು, ಸತ್ಯವನ್ನು ಹೇಳುವುದು, ಅಹಿಂಸೆಯನ್ನ ಆಚರಿಸುವುದು, ಪರೋಪಕಾರವನ್ನು ಮಾಡುವುದು ಮುಂತಾದಂತಹ ಏನು ಸಾಮಾನ್ಯ ಧರ್ಮಗಳಿದೆ, ಹ್ಯೂಮನ್ ವ್ಯಾಲ್ಯೂಸ್, ಅವುಗಳನ್ನು ಅಚ್ಚುಕಟ್ಟಾಗಿ ಪಾಲಿಸ್ಬೇಕು. ಅವನು ಪಾಲಿಸ್ತಾನೆ ಸಹಜವಾಗಿ. ಸಾಮಾನ್ಯ ಧರ್ಮದ ವಿಷಯಕ್ಕೆ ಬಂದಾಗ ಜ್ಞಾನಿಗೆ ಅಮಾನಿತ್ವಂ, ಅದಂಬಿತ್ವಂ, ಅಹಿಂಸಾ, ಕ್ಷಾಂತಿರಾರ್ಜವಂ ಸಹಜವಾಗಿ ಆಗ್ತದೆ. ಇನ್ನು ಸಾಮಾನ್ಯ ಧರ್ಮ ಪಾಲನೆಯಂತೂ ಸಹಜವಾಗಿ ಆಗ್ತದೆ. ಇನ್ನು ವಿಶೇಷ ಧರ್ಮದ ಪಾಲನೆಯಲ್ಲಿಯೂ ಕೂಡ ತನ್ನನ್ನು ತೊಡಗಿಸಿಕೊಳ್ಬೇಕು ಅಂತ ಹೇಳ್ತಾನೆ. ಹಾಗೊಂದೊಮ್ಮೆ ತೊಡಗಿಸಿಕೊಳ್ಳದೆ ಇದ್ದರೆ ಏನಾಗ್ತದೆ? ಸಮಾಜ ಹಾಳಾಗಿ ಹೋಗ್ತದೆ. ಅಜ್ಞಾನಿಗಳಿಗೆ, ಅಶ್ರೇಷ್ಠರಿಗೆ ಶ್ರೇಷ್ಠರ ವರ್ತನೆ ಅನ್ನುವಂಥದ್ದು ಒಂದು ಮಾದರಿ, ಒಂದು ಪ್ರಮಾಣ. ಕಳೆದ ತರಗತಿಯಲ್ಲಿ ಹೇಳಿದ ಹಾಗೆ ಗತಾನುಗತಿಕೋ ಲೋಕ ಇದು. ಅನುಕರಣೆ ಎನ್ನುವಂಥದ್ದು ತುಂಬಾ ಸುಲಭ. ಆದ್ದರಿಂದ ಸಾಮಾನ್ಯ ಜನರು ಅನುಕರಣೆಯನ್ನು ಮಾಡ್ತಾರೆಯೇ ಹೊರತು ಅವರು ಒಳಗಡೆಯ ಜ್ಞಾನ ಯಾವ ಮಟ್ಟದ್ದು ಅದನ್ನ ಕೇಳಲಿಕ್ಕೆ ಹೋಗಲ್ಲ. ಅದಕ್ಕೆ ಪೂಜ್ಯ ಗುರುದೇವ ಸ್ವಾಮಿ ಚಿನ್ಮಯಾನಂದರು ಹೇಳ್ತಾ ಇದ್ರು, ಆರಂಭದ ಸಂದರ್ಭದಲ್ಲಿ ಅವರ ಮೂಗು ಬ್ಲಾಕ್ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ವೈದ್ಯರ ಸಲಹೆ ಮೇರೆಗೆ ಸ್ವಲ್ಪ ನಶ್ಯವನ್ನ ಹಾಕುವಂತಹ ಅಭ್ಯಾಸ ಇಟ್ಕೊಂಡಿದ್ರು. ಅದು ನಶ್ಯ ಅನ್ನುವಂಥದ್ದು ಇದಕ್ಕೋಸ್ಕರ ಅಲ್ಲ, ಆವಾಗ ಸ್ವಲ್ಪ ಮೂಗು ಕ್ಲಿಯರ್ ಆಗತ್ತೆ ಅನ್ನೋ ಕಾರಣಕ್ಕೆ ಹಾಕ್ತಾ ಇದ್ರು. ನಂತರ ಅದನ್ನು ಬಿಟ್ರು. ಒಬ್ಬ ಆ ಸಂದರ್ಭದಲ್ಲಿ ಶಿಷ್ಯನೋ ಭಕ್ತನೋ ಬಂದು ಕೇಳ್ತಾನೆ, ಗುರುಗಳೇ ನೀವು ನಶ್ಯ ಯಾಕೆ ಹಾಕ್ತೀರಿ ಅಂತ. ಅವ್ರು ಹೇಳಿದ್ರು, ನೀನು ಇಲ್ಲಿ ತನಕ ಬಂದಿದ್ದೀಯಾ, ಇನ್ನೊಂದು ಸ್ವಲ್ಪ ಮೇಲಕ್ಕೆ ಬಾ ಅಂತ. ಅಂದ್ರೆ ಮೂಗನ್ನು ಮಾತ್ರ ನೋಡ್ತಾ ಇದೀಯಾ, ವಿಚಾರವನ್ನು ನೋಡು ಅಂತ. ಈಗ ಅವನು ಮೂಗನ್ನು ಯಾಕೆ ನೋಡಿದ ಅಂದ್ರೆ ಅವನಿಗೆ ವಿಚಾರದ ಕಡೆಗೆ ಲಕ್ಷ್ಯ ಇಲ್ಲ, ಬರೀ ಆಚರಣೆಯಷ್ಟೇ ಗಮನಿಸ್ತಾನೆ. ಹಾಗೆ ಈ ಜ್ಞಾನಿಗಳ ಆಚರಣೆ ಅನ್ನತಕ್ಕಂಥದ್ದು ಅಷ್ಟನ್ನೇ ಸಾಮಾನ್ಯರು ಗಮನಿಸೋದ್ರಿಂದ, ವಿಚಾರದ ಕಡೆಗೆ ಅವರು ಲಕ್ಷ್ಯ ಕೊಡದೇ ಇರೋದ್ರಿಂದ ಆಚರಣೆ ಎನ್ನುವಂಥದ್ದು ಬಹಳ ಮುಖ್ಯವಾಗ್ತದೆ. ಆಚರಣೆಯಿಂದಲೇ ಧರ್ಮದ ಉತ್ಪತ್ತಿ ಆಗತ್ತೆ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತಲ್ಲ, ಆಚಾರ ಪ್ರಭವ ಧರ್ಮ, ಆಚಾರ ಪ್ರಭವೋ ಧರ್ಮ ಎಂಬ ಮಾತಿದೆಯಲ್ಲ ಹಾಗೆ. ಇನ್ನು ಭಗವಂತ ಈ ವಿಚಾರವನ್ನ ಹೆಚ್ಚು ಚರ್ಚೆ ಮಾಡ್ತಾನೆ ಮುಂದಿನ ಶ್ಲೋಕದಲ್ಲಿ. ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇತರೋ ಜನಃ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ.
ಇದೊಂದು ಲೋಕದ ಸಾಮಾನ್ಯ ನಿಯಮವನ್ನು ಭಗವಂತ ನಮ್ಮ ಮುಂದೆ ಇಡ್ತಿದ್ದಾನೆ. ಯದ್ಯದ್ ಆಚರತಿ ಶ್ರೇಷ್ಠ, ಶ್ರೇಷ್ಠರು ಯಾವ ಯಾವ ಆಚರಣೆಗಳನ್ನ ಮಾಡ್ತಾರೋ ತತ್ತದೇವ ಇತರೋ ಜನಾಹ, ಬೇರೆ ಜನರು ಕೂಡ ಅದನ್ನ ಅನುಸರಿಸ್ತಾರೆ. ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದನ್ನು ವರ್ತದೆ, ಅವನ ಆಚರಣೆಯಿಂದ ಮಾತಿನಿಂದ ಅವನು ಏನನ್ನು ಪ್ರಮಾಣವಾಗಿ ಮಾಡುತ್ತಾನೋ ಅದನ್ನೇ ಜನರು ಅನುಸರಿಸುತ್ತಾರೆ. ಇದು ಬಹಳ ಮುಖ್ಯವಾದ ಒಂದು ಶ್ಲೋಕ ಅಂತ ಅನ್ಸುತ್ತೆ. ಯಾಕಂದ್ರೆ ಅದು ಆತ್ಮಜ್ಞಾನಿಯೇ ಆಗ್ಬೇಕಂತಿಲ್ಲ. ಒಬ್ಬ ಗೃಹಸ್ಥ ಇರ್ಬೋದು, ಶಿಕ್ಷಕ ಇರಬಹುದು, ಸಮಾಜದಲ್ಲಿ ದೊಡ್ಡ ಸ್ಥಾನವನ್ನು ಅಲಂಕರಿಸ್ತಕ್ಕಂತಹ ಜನರ ಜವಾಬ್ದಾರಿಯನ್ನ ಭಗವಂತ ಇಲ್ಲಿ ನೆನಪಿಸ್ತಾ ಇದ್ದಾನೆ. ನಾವು ನೋಡ್ತೇವಲ್ಲ, ಸಿನಿಮಾಗಳ ತಾರೆಗಳನ್ನ ತಮ್ಮ ಆದರ್ಶ ಅಂತ ಯುವಕರು ಇಟ್ಟುಕೊಳ್ಳುವಂಥದ್ದು, ಕ್ರೀಡಾಪಟುಗಳನ್ನ ಆದರ್ಶ ಎನ್ನುವ ರೀತಿಯಲ್ಲಿ ಅವರನ್ನ ಪೂಜಿಸ್ತಕ್ಕಂಥದ್ದು, ಅವ್ರ ಹುಚ್ಚಾಟಗಳನ್ನ ನಾವು ನೋಡ್ತೇವಲ್ಲ. ಎಷ್ಟು ವಿಚಿತ್ರ ಅನ್ಸುತ್ತೆ, ಇಷ್ಟು ಅರ್ಥವಾಗುವುದಿಲ್ವೇ ಅವರಿಗೆ? ಸಿನಿಮಾದಲ್ಲಿಯೋ ಒಂದು ಹೀರೋ ಆಗುವಂಥದ್ದು ಬರೀ ಭ್ರಮೆ, ಕಲ್ಪನೆಯೇ ಹೊರತು ವಾಸ್ತವ ಜೀವನದಲ್ಲಿ ಅವನು ಹಾಗಿಲ್ಲ. ಆದ್ರೂ ಅವ್ರ ಮನಸ್ಸು ಎಷ್ಟು ಸೆಳೆತಕ್ಕೆ ಒಳಗಾಗುತ್ತದೆ ಅಂದ್ರೆ ಹಾಗೆ ಅದು. ಬುದ್ಧಿ ಯಾರಿಗೆ ಬೆಳೆದಿಲ್ವೋ ಅವರಿಗೆ ಹೊರಗಡೆಯ ಚಿತ್ರಗಳಷ್ಟೇ ಮುಖ್ಯವಾಗ್ತದೆ. ಹಿಂದಿನ ಕಾಲದಲ್ಲಿಯೂ ಅಷ್ಟೇ, ಸಮಾಜದಲ್ಲಿ ಮುಖ್ಯ ಪಾತ್ರ ವಹಿಸ್ತಾ ಇರ್ತಕ್ಕಂಥವನು ರಾಜ, ಒಬ್ಬ ಶಿಕ್ಷಕ, ಗುರುಕುಲದಲ್ಲಿ ಗುರುಗಳು, ಮನೆಯಲ್ಲಿ ತಂದೆ ತಾಯಿ, ಇವರನ್ನ ಗಮನಿಸಿ ಮಕ್ಕಳು ತಮ್ಮ ವ್ಯಕ್ತಿತ್ವವನ್ನ ನಿರ್ಮಾಣ ಮಾಡಿಕೊಳ್ತಾ ಇದ್ರು. ಅದಕ್ಕೆ ಮಕ್ಕಳನ್ನ ಬೆಳೆಸುವಾಗ ತಂದೆ ತಾಯಿಗಳ ಪಾತ್ರ ಎಂಥದ್ದು ಎನ್ನುವುದನ್ನ ಗಮನಿಸ್ಬೇಕು. ನಾವು ಏನು ಮಕ್ಕಳಿಗೆ ಹೇಳ್ತೇವೋ ಅದು ಮುಖ್ಯ ಅಲ್ಲ, ನಾವು ಯಾವ ಮಾದರಿಯನ್ನು, ವ್ಯಕ್ತಿತ್ವವನ್ನು ಅವ್ರ ಮುಂದೆ ತೋರಿಸಿಕೊಳ್ತೇವೋ ಅದು ಅವ್ರ ಮನಸ್ಸಲ್ಲಿ ಆಳವಾಗಿ ಬೇರೂರುತ್ತೆ. ಒಂದ್ಸಲ ಮನೆ ಹೊರಗಡೆ ಮಕ್ಕಳು, ಅಂದ್ರೆ ಅಣ್ಣ ತಂಗಿ ಇಬ್ರು ಸೇರ್ಕೊಂಡು ಜಗಳ ಮಾಡ್ತಾ ಇದ್ರಂತೆ. ಯಾರೋ ಹೋಗಿ ಕೇಳಿದ್ರು, ಯಾಕೆ ಜಗಳ ಮಾಡ್ತಾ ಇದ್ದೀರಿ ನೀವು ಅಂತ. ಜಗಳ ಮಾಡ್ತಾ ಇಲ್ಲ, ಆಟ ಆಡ್ತಾ ಇದ್ದೇವೆ ಅಂದ್ರಂತೆ. ಇದು ಹೀಗ ಜಗಳ ಮಾಡೋದು, ಆಟ ಆಡುದಾ ಅಂತ ಕೇಳಿದ್ರೆ, ಇಲ್ಲ ನಾವು ಅಪ್ಪ ಅಮ್ಮನ ಆಟ ಆಡ್ತಾ ಇದ್ದೇವೆ ಅಂತಂತೆ. ಅಪ್ಪ ಅಮ್ಮನ ಆಟ ಆಡೋದಂದ್ರೆ ಏನು? ಅಪ್ಪ ಅಮ್ಮ ಪ್ರತಿದಿನ ಜಗಳ ಮಾಡ್ತಾ ಇದ್ರೆ ಮಕ್ಕಳಿಗೆ ಅನ್ಸೋದು ಏನಪ್ಪಾ ಅಂದ್ರೆ, ಅಪ್ಪ ಅಂದ್ರೆ ಹೀಗೆ, ಅಮ್ಮ ಅಂದ್ರೆ ಹೀಗೆ ಅಂತ. ಜಗಳ ಮಾಡ್ಕೊಂಡಿರೋದೇ ಅಪ್ಪ ಅಮ್ಮ ಅಂತ. ನಾವು ಯಾವ ಆದರ್ಶವನ್ನು ಕೊಟ್ಟ ಹಾಗೆ ಆಯ್ತು. ಮಗ ಪೆನ್ಸಿಲ್ ಕದ್ಕೊಂಡು ಬಂದ ಶಾಲೆಯಿಂದ ಅಂದಾಗ ಅಪ್ಪ ಹೇಳ್ತಾನಂತೆ, ಮಗ ಶಾಲೆಯಿಂದ ಯಾಕೆ ಕದ್ಕೊಂಡು ಬಂದಿಯೋ? ನನಗೆ ಹೇಳಿದ್ರೆ ಆಫೀಸಿಂದ ತಂದು ಕೊಡ್ತಿದ್ನಲ್ಲ ನಿನ್ಗೆ ಅಂತ. ಅಂದ್ರೆ ಕದಿಯುವುದನ್ನ ಅಪ್ಪನೇ ಪಾಠ ಮಾಡ್ತಾ ಇದ್ದಾನೆ ಮಗನಿಗೆ. ಮಗನಿಗೆ ಹೇಳಿ ಹೋಗ್ತಾನೆ, ಅಪ್ಪ ಮನೆಯಲ್ಲಿ ಇಲ್ಲ ಅಂತ ಹೇಳಿ ಯಾರಾದ್ರೂ ಬಂದ್ರೆ ಹೇಳು ಅಂತ. ಮನೆ ಒಳಗಡೆ ಇದ್ಕೊಂಡು ಹೇಳ್ತಾನೆ ಅವನು, ಮನೆಯಲ್ಲಿ ಅಪ್ಪ ಇಲ್ಲ ಅಂತ ಹೇಳು ಅಂತ. ಅಲ್ಲಿಂದನೇ ಆರಂಭ ಸುಳ್ಳು ಹೇಳುವ ಪಾಠ. ಮಗುವಿಗೆ ಆರಂಭದಲ್ಲಿ ಗೊತ್ತಾಗಲ್ಲ, ಅಪ್ಪ ಹೀಗೆ ಹೇಳಿದಾನೆ, ಮನೇಲೇ ಇದ್ದಾನೆ ಅಂತ ಹೇಳುತ್ತದ. ಆದ್ರೆ ಇದೆಲ್ಲವನ್ನು ಕೂಡ ಅವನು ಕಲ್ತ್ಕೊಳ್ತಾನೆ. ಹೀಗೆ ಮಾಡು, ಹೀಗೆ ಮಾಡಬೇಡ ಅಂತ ಹೇಳಿದ್ದಕ್ಕಿಂತ ಅವನು ಏನ ಆಚರಣೆಯಲ್ಲಿ ಇಟ್ಟುಕೊಂಡಿದ್ದಾನೋ ಅದು ಅವರ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತದೆ. ಶೃಂಗೇರಿ ಜಗದ್ಗುರುಗಳು ಒಂದು ಉಪನ್ಯಾಸದಲ್ಲಿ ಹೇಳ್ತಾ ಇದ್ರು, ಒಬ್ಬ ಹುಡುಗನಿಗೆ ಯಾಕಪ್ಪ ನೀನು ಸಂಧ್ಯಾ ವಂದನೆ ಮಾಡ್ತಾ ಇಲ್ಲ ಅಂದ್ರೆ ಮರ್ತೋಗಿದೆ ಅಂತ ಹೇಳಿದ್ನಂತೆ. ಅಪ್ಪನಿಗೆ ಕೇಳಿದ್ರೆ, ನೀನಾದ್ರೂ ಹೇಳ್ಕೊಡ್ಬಾರ್ದೇನೋ ಮಗನಿಗೆ ಸಂಧ್ಯಾ ವಂದನೆಯನ್ನ ಅಥವಾ ಗಾಯತ್ರಿ ಮಂತ್ರವನ್ನ ಅಂದ್ರೆ, ಇವನು ಉಪನಯನಾಗಿ 6 ತಿಂಗಳಲ್ಲೇ ಮರ್ತ್ಕೊಂಡಿದ್ದಾನೆ ಸ್ವಾಮಿ, ನಂಗೆ 30 ವರ್ಷ ಆಯ್ತು, ಹೆಂಗ್ ನೆನಪಿರ್ಲಿ ಅಂತ ಹೇಳಿದ್ನಂತೆ. ಅಂದ್ರೆ ಅಪ್ಪನೇ ಸಂಧ್ಯಾ ವಂದನೆ ಮಾಡೋದಿಲ್ಲ, ಮಗ ಮಾಡೋದು ಹೇಗೆ ಅಂತ ಕೇಳ್ತಾ ಇದ್ರು ಅವ್ರು. ಹೀಗೆ ನಾವು ಮಕ್ಕಳಿಂದ ಸನ್ನಡತೆಯನ್ನು ನಿರೀಕ್ಷಿಸ್ತೇವೆ, ಆದ್ರೆ ನಮ್ಮ ನಡತೆ ಮಾತ್ರ ಸರಿಯಾಗಿರುವುದಿಲ್ಲ. ಅದು ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡುವಲ್ಲಿ ಒಂದು ಕೆಟ್ಟ ಕೆಲಸವನ್ನ ಮಾಡುತ್ತೆ. ಆದ್ರಿಂದ ವೇದದಲ್ಲಿ ಒಂದು ಮಾತು ಬರುತ್ತೆ, ಬೃಹದಾರಣ್ಯಕೋಪನಿಷತ್ತಲ್ಲಿ, ಯಥಾ ಮಾತೃಮಾನ್ ಪಿತೃಮಾನ್ ಆಚಾರ್ಯಮಾನ್ ಭವತಿ ಅಂತ. ಯಾಜ್ಞವಲ್ಕ್ಯರು ಹೇಳ್ತಕ್ಕಂಥ ಮಾತು ಜನಕನಿಗೆ, ನಿನಗೆ
ಉಪದೇಶ ಕೊಟ್ಟಂತಹ ಗುರುಗಳು ಎಷ್ಟು ಸರಿಯಾಗಿ ಕೊಟ್ಟಿದ್ದಾರೆ ಅಂದ್ರೆ, ಸುಸಂಸ್ಕೃತವಾದಂತಹ ತಂದೆ ತಾಯಿ ಮತ್ತು ಗುರುಗಳನ್ನ ಹೊಂದಿದವರು ಹೇಗೆ ಉಪದೇಶ ಕೊಡಬೇಕು ಹಾಗೆ ಕೊಟ್ಟಿದ್ದಾರೆ ಅಂತ. ಅಂದ್ರೆ ಇಲ್ಲಿ ಏನನ್ನ ಒತ್ತಿ ಹೇಳ್ತಿದ್ದಾರೆ ಅಂದ್ರೆ, ಮಕ್ಕಳ ಚಾರಿತ್ರ್ಯವನ್ನ ವ್ಯಕ್ತಿತ್ವವನ್ನ ನಿರ್ಮಾಣ ಮಾಡುವಲ್ಲಿ ಈ 3 ಜನರ ಪಾತ್ರ ಬಹಳ ಮುಖ್ಯ ಅಂತ. ಯಾರು? ತಂದೆ, ತಾಯಿ ಮತ್ತು ಟೀಚರ್ಸ್. ಹಿಂದಿನ ಕಾಲದಲ್ಲಿ ಗುರುಗಳು, ಗುರುಕುಲದಲ್ಲಿ, ಇವತ್ತಿನ ಶಿಕ್ಷಕರು. ಅವರ ನಡತೆಯನ್ನು ಅನುಸರಿಸುತ್ತೆ ಮಕ್ಕಳು. ಒಂದ್ಸಲ ಏನಾಯ್ತಂತಂದ್ರೆ, ಮನೆಯಲ್ಲಿ ವಯಸ್ಸಾದಂತಹ ತಂದೆ, ಅಪ್ಪ, ಗಂಡ, ಹೆಂಡತಿ, ಮಗು ಮತ್ತು ವಯಸ್ಸಾದ ಅಪ್ಪ, ಇವರು 4 ಜನ ಒಂದು ಕುಟುಂಬದಲ್ಲಿ ಬದುಕ್ತಾ ಇದ್ರು. ವಯಸ್ಸಾಗ್ತಾ ಇದ್ದ ಹಾಗೆ ಊಟ ಮಾಡುವಾಗ ಕೈ ನಡುಗುತ್ತದೆ, ಒಮ್ಮೊಮ್ಮೆ ಕೈಯಿಂದ ತುತ್ತು ಜಾರಿ ಬೀಳ್ತದೆ. ಟೇಬಲ್ ಅಲ್ಲಿ ಊಟ ಮಾಡ್ತಾ ಇದ್ದಾಗ ಹೀಗೆ ಆಗ್ತಾ ಇರೋದನ್ನ ನೋಡಿ ಹೆಂಡತಿ ಗಂಡನಿಗೆ ಹೇಳ್ತಾಳಂತ, ನಮ್ಗೆ ಸ್ವಲ್ಪ ಅಸಹ್ಯ ಆಗ್ತದೆ ಇವ್ರ ಜೊತೆ ಕೂತ್ಕೊಂಡು ಊಟ ಮಾಡ್ಲಿಕ್ಕೆ, ಮತ್ತು ರಾತ್ರಿ ಎಲ್ಲ ಎಚ್ಚೆತ್ತಿರ್ತಾರೆ, ತುಂಬಾ ತೊಂದರೆ ಆಗ್ತದೆ ನಮಗೆ. ಸ್ವಲ್ಪ ಮನೆ ಹೊರಗಡೆ ಒಂದು ಔಟ್ ಹೌಸ್ ಇದೆಯಲ್ಲ, ಅಲ್ಲೆಲ್ಲ ವ್ಯವಸ್ಥೆ ಮಾಡಿ ಕೊಟ್ಟು ಅಲ್ಲಿಗೆ ಊಟ ಕೊಡುವ ಹಾಗೆ ಸಪ್ಲೈ ಮಾಡೋಣ, ಅವ್ರ ಪಾಡಿಗೆ ಅವ್ರು ಏಕಾಂತದಲ್ಲಿ ಆರಾಮಾಗಿ ಇರ್ತಾರೆ, ನಮ್ಮ ಪಾಡಿಗೆ ನಾವು ಇರೋಣ ಅಂತ ಸಲಹೆ ಕೊಟ್ಲಂತ. ಗಂಡನಿಗೂ ಅದು ಸರಿ ಅನಿಸ್ತು. ಹೌದು, ಸ್ವಲ್ಪ ಇದಾಗ್ತದೆ, ನಮ್ಗೆ ತೊಂದರೆ ಆಗ್ತದೆ, ಹಾಗೆ ಮಾಡಿದ್ರೆ ಒಳ್ಳೇದು ಅಂತ ಅನಿಸ್ತಂತೆ. ಔಟ್ ಹೌಸ್ ಅಲ್ಲಿ ವೃದ್ಧನಾದಂತಹ ಅಪ್ಪನನ್ನ ತಗೊಂಡು ಇಟ್ಟ. ಈಗ ಅವನಿಗೆ ಹಸಿವೆ ಆಯ್ತು, ಬಾಯಾರಿಕೆ ಆಯ್ತು, ಹೇಗ್ ತಿಳಿಸೋದು? ಅದಕ್ಕೋಸ್ಕರ ಒಂದು ಗಂಟೆ ಇಟ್ಟಿದಂತೆ. ಆ ಗಂಟೆ ಅಲ್ಲಾಡಿಸ್ಬಿಟ್ರೆ ಇವ್ರಿಗೆ ಗೊತ್ತಾಗ್ತದೆ, ತಗೊಂಡೋಗಿ ಕೊಡ್ತಾರೆ. ಆರಂಭದಲ್ಲಿ 1-2 ದಿನ ನಡೀತು. ಆಮೇಲೆ ಒಂದು ಇಡೀ ದಿನ ಅಪ್ಪ ಗಂಟೆನೇ ಹೊಡಲಿಲ್ಲ. ಏನೋ ಹಸಿಲ್ಲ ಅಂತ ಬೆಳಿಗ್ಗೆ ಸುಮ್ಮನೆ ಇದ್ರು, ಮಧ್ಯಾಹ್ನ ಸುಮ್ಮನೆ ಇದ್ರು, ಸಂಜೆ ಹೋಗಿ ನೋಡಿದ್ರೆ ಅಪ್ಪ ಊಟ ಇಲ್ಲದೆ ಕುತ್ಕೊಂಡಿದ್ದಾನೆ. ಮಗ ಕೇಳ್ತಾನೆ, ಅಪ್ಪ ಯಾಕೆ ಗಂಟೆ ಹೊಡಿಲೇ ಇಲ್ಲ ಇವತ್ತು ನೀನು? ಇಲ್ಲ, ಎಷ್ಟು ಹುಡುಕಿದ್ರು ಗಂಟೆ ಸಿಗ್ತಾ ಇಲ್ಲ ನನ್ಗೆ. ಎಂತ ಆಯ್ತು ಅಂತ ಮಗನು ಹುಡುಕದ ರೂಮಿನಲ್ಲಿ, ಗಂಟೆ ಸಿಗ್ಲಿಲ್ಲ. ಸರಿ, ಮನೆಗೆ ಬಂದು ನೋಡ್ತಾನೆ, ಗಂಟೆ ಕಳೆದು ಹೋಗಿದೆ, ಯಾರು ಎತ್ಕೊಂಡು ಬಂದಿದ್ದಾರೆ, ಏನಾಯ್ತು? ಚರ್ಚೆ ನಡೀತು. ಆವಾಗ ಮಗ ಮೂಲೆಯಲ್ಲಿ ಸುಮ್ಮನೆ ಕೂತ್ಕೊಂಡಿದ್ದ, ಸಣ್ಣ ಹುಡುಗ. ಅವನ ಹತ್ರ ಕೇಳ್ತಾನೆ, ಮಗು ನೀನೇನಾದ್ರೂ ಗಂಟೆ ಎತ್ಕೊಂಡು ಬಂದಿದ್ಯೇನೋ ಅಂತ. ಹೌದು ಅಪ್ಪ. ಎಲ್ಲಿಟ್ಟಿದ್ಯಾ ಅದನ್ನ? ತಕೊಂಡು ಹೋಗಿ ನೋಡಿದ್ರೆ ಅವನಿಗೊಂದು ಪೆಟ್ಟಿಗೆ ಇತ್ತು. ಆ ಹುಡುಗ ಒಂದು ಸಣ್ಣ ಪೆಟ್ಟಿಗೆ ಒಳಗೆ ಆ ಗಂಟೆಯನ್ನು ಭದ್ರವಾಗಿ ಇಟ್ಟಿದ್ನಂತೆ. ಅಪ್ಪ ಕೇಳ್ತಾನೆ, ಇದನ್ನ ಯಾಕೆ ತಂದು ಇಟ್ಟಿದ್ದೀನಿ ನೀನು ಇಲ್ಲಿ ಅಂತ. ಮಗ ಹೇಳ್ತಾನಂತೆ, ನಂಗೆ ಬೇಕು ಈ ಗಂಟೆ. ಎಂತಕ್ಕೆ? ಮುಂದಕ್ಕೆ ನಂಗೆ ಉಪಯೋಗ ಇದೆ ಇದ್ರದ್ದು. ಏನ್ ಮಾಡ್ಲಿಕ್ಕೆ? ಇಲ್ಲ, ನಿಂಗೆ ವಯಸ್ಸಾದ ಮೇಲೆ ನಿನ್ನನ್ನ ಔಟ್ ಹೌಸ್ ಅಲ್ಲಿ ಇಟ್ಟಾಗ ನೀನು ಗಂಟೆ ಅಲ್ಲಾಡಿಸ್ಬೇಕಲ್ಲ, ಅದಕ್ಕೋಸ್ಕರ ನಾನು ಭದ್ರವಾಗಿ ಇಟ್ಟುಕೊಂಡಿದ್ದೇನೆ, ನಿನಗೆ ಕೊಡ್ತೇನೆ ಮುಂದಕ್ಕೆ, ಹೆದರ್ಬೇಡ ಅನ್ನಂತೆ ಮಗ. ಅಪ್ಪನಿಗೆ ಸುಸ್ತಾಯ್ತು. ಎಂತದು? ನನಗೂ ಒಂದಿನ ವಯಸ್ಸಾಗತ್ತೆ, ನನಗೂ ಒಬ್ಬ ಮಗ ಇದ್ದಾನೆ, ಇವನು ನಾನು ಮಾಡದ ಹಾಗೆ ಮಾಡ್ತಾನೆ ಅನ್ನೋ ಕಲ್ಪನೆ ಇರ್ಲಿಲ್ಲ ಅವನಿಗೆ. ಕೂಡ್ಲೆ ಅಪ್ಪನಿಗೆ ಹೋಗಿ ಅಡ್ಡ ಬಿದ್ದು ನಮಸ್ಕಾರ ಮಾಡಿ ಕರ್ಕೊಂಡು ಬಂದು ಮನೆಗೆ ಸೇರಿಸ್ಕೊಂಡು ಚೆನ್ನಾಗಿದ್ದಂತೆ. ಹೀಗಾಗ್ತದೆ. ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇತರೋ ಜನಾಃ. ಮನೆಯಲ್ಲಿ, ಶಾಲೆಯಲ್ಲಿ ಹಿರಿಯರ ಆಚರಣೆ ಬಹಳ ಮುಖ್ಯ. ವಿದ್ಯಾಭ್ಯಾಸ ಅಂತ ಹೇಳಿದ್ರೆ ಶೈಕ್ಷಣಿಕ ವರ್ಷದ ಏನು ಪಠ್ಯ ಪುಸ್ತಕಗಳನ್ನ ಪಾಠ ಮಾಡುವುದು, ಅದು ವಿದ್ಯೆಯ ಆಭಾಸ ಆಗ್ತದೆ, ವಿದ್ಯಾಭ್ಯಾಸ ಆಗೋಲ್ಲ. ವಿದ್ಯಾಭ್ಯಾಸ ಅಂದ್ರೆ ನಮ್ಮ ನಡತೆಯಿಂದಲೂ ಒಂದು ವ್ಯಕ್ತಿತ್ವವನ್ನು ರೂಪಿಸ್ತಕ್ಕಂಥದ್ದು. ಮಕ್ಕಳ ಭೌತಿಕ, ನೈತಿಕ, ಬೌದ್ಧಿಕ, ಆಧ್ಯಾತ್ಮಿಕ ಈ 4 ಮಜಲುಗಳಲ್ಲಿ ಒಂದು ವ್ಯಕ್ತಿತ್ವ ನಿರ್ಮಾಣವಾದರೆ ಅದಕ್ಕೆ ಎಜುಕೇಶನ್ ಅಂತ ಹೇಳ್ತಾನೆ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳ್ತಿದ್ರು, ದ ಎಂಡ್ ಆಫ್ ಎಜುಕೇಶನ್ ಇಸ್ ಕ್ಯಾರೆಕ್ಟರ್ ಅಂತ. ವ್ಯಕ್ತಿತ್ವ ನಿರ್ಮಾಣ ಮಾಡುವಂಥದ್ದೇ ಒಂದು ವಿದ್ಯಾಭ್ಯಾಸ. ಸ್ವಾಮಿ ಚಿನ್ಮಯಾನಂದರು ಬಹಳ ಚೆನ್ನಾಗಿ ಹೇಳ್ತಿದ್ರು, ಚಿಲ್ಡ್ರನ್ ಆರ್ ನಾಟ್ ವೆಸಲ್ಸ್ ಟು ಬಿ ಫಿಲ್ಡ್, ದೇ ಆರ್ ದ ಲೈಟ್ ಟು ಬಿ ಲಿಟ್. ಮಕ್ಕಳು ತುಂಬುವ ಚೀಲಗಳಲ್ಲ, ಹಚ್ಚುವ ಹಣತೆಗಳು ಅಂತ ಹೇಳ್ತಾ ಇದ್ರು. ಆದ್ರಿಂದ ಮಕ್ಕಳ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡುವಂಥದ್ದು ನಿಜವಾದ ಶಿಕ್ಷಣ.
ಅದಕ್ಕೆ ವರ್ತನೆ ಅನ್ನುವಂಥದ್ದು ಬಹಳ ಮುಖ್ಯವಾಗ್ತದೆ. ನೋಡಿ, ಧರ್ಮಶಾಸ್ತ್ರದಲ್ಲಿ ಧರ್ಮಕ್ಕೆ ಪ್ರಮಾಣ ಏನು ಅನ್ನುವಾಗ 4 ಮುಖ್ಯ ಪ್ರಮಾಣವನ್ನು ಕೊಟ್ಟಿದ್ದಾರೆ. ವೇದ, ಸ್ಮೃತಿ, ಸದಾಚಾರ, ಸ್ವಸ್ಯ ಚ ಪ್ರಿಯಮಾತ್ಮನಃ ಚತುಷ್ಟಯಂ ಪ್ರಾಹು ಸಾಕ್ಷಾತ್ ಧರ್ಮಸ್ಯ ಲಕ್ಷಣಂ. ಧರ್ಮವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ 4 ಸ್ರೋತಗಳಿವೆ ನಮಗೆ. ಧರ್ಮ ಅಂದ್ರೆ ಆಚರಣೆ ಹೇಗಿರ್ಬೇಕು, ನನ್ನ ಯೋಚನೆ ಹೇಗಿರ್ಬೇಕು ಎನ್ನುವಂಥದ್ದು ತೀರ್ಮಾನ ಆಗುವುದು 4 ಮುಖ್ಯ ಮೂಲಗಳಿಂದ. ಒಂದು ವೇದ, ಇದಕ್ಕೆ ಶ್ರುತಿ ಅಂತ ಹೇಳ್ತಾರೆ, ಇದು ಮೂಲವಾದ ಪ್ರಮಾಣ. ತದನಂತರ ಸ್ಮೃತಿ, ವೇದವನ್ನ ಆಶ್ರಯಿಸಿ ಬರೆದಂತಹ ಗ್ರಂಥಗಳು, ವೇದದ ಆಧಾರದ ಮೇಲೆ ಬರೆದಂತಹ ಗ್ರಂಥಗಳು ಸ್ಮೃತಿ. ತದನಂತರ ಬರತಕ್ಕಂಥದ್ದು ಸದಾಚಾರ ಅಂತ. ಸದಾಚಾರಕ್ಕೆ ಇನ್ನೊಂದು ಹೆಸರು ಶಿಷ್ಟಾಚಾರ ಅಂತ. ಏನದ್ರ ಅರ್ಥ? ಶಿಷ್ಟರು ನಡೆದುಕೊಳ್ಳುವ ಆಚರಣೆಯೂ ಕೂಡ ಧರ್ಮಕ್ಕೆ ಪ್ರಮಾಣ. ಶಿಷ್ಟರು ಅಂದ್ರೆ ಯಾರು? ಯಾರು ಶ್ರುತಿ ಸ್ಮೃತಿಗಳಲ್ಲಿ ಹೇಳಿದ ಹಾಗೆ ತಮ್ಮ ಬದುಕನ್ನು ರೂಪಿಸಿಕೊಂಡಿದ್ದಾರೆ, ಅವರು ತೆಗೆದುಕೊಂಡ ತೀರ್ಮಾನ, ನಡೆದಂತಹ ನಡವಳಿಕೆ, ಅದು ಧರ್ಮಕ್ಕೆ ಪ್ರಮಾಣ ಎಂಬುದಾಗಿ ಹೇಳ್ತಾರೆ. ಕೊನೆಗೆ ಸ್ವಸ್ಯಚ ಪ್ರಿಯಮಾತ್ಮನಃ, ತನ್ನ ಅಂತರಾತ್ಮ, ತನ್ನ ಒಳದನಿ ಏನು ನುಡಿತದೋ ಅದು ಒಂದು ಪ್ರಮಾಣ. ಆದರೆ ಶಿಷ್ಟರ ಆಚರಣೆ ಎನ್ನುವಂಥದ್ದೇನಿದೆ ಅದು ಸರಿಯಾಗಿಯೇ ಇರ್ತದೆ, ಧರ್ಮಸಮ್ಮತವಾಗಿ ಇರ್ತದೆ. ಇಲ್ಲಿ ಅರ್ಜುನನು ಒಂದು ಶಿಷ್ಟನಾಗಿದ್ದಾನೆ, ಸಮಾಜದ ಮುಂದೆ ಒಬ್ಬ ಆದರ್ಶನಾಗಿದ್ದಾನೆ. ಅವನ ನಡವಳಿಕೆ ಬೇರೆಯವರಿಗೆ ಪ್ರಮಾಣವಾಗುತ್ತದೆ. ಎಷ್ಟೋ ಸಲ ನಾವು ನೋಡ್ತೇವೆ, ಈಗ DVG ಅಂತಹ ಮಹಾತ್ಮರು ಕೂಡ ಹೇಗಿದ್ರು, ಗೃಹಸ್ಥ ಧರ್ಮದಲ್ಲಿ ಇದ್ದುಕೊಂಡು ಒಬ್ಬ ಜ್ಞಾನಿ ಹೇಗೆ ನಡೆದುಕೊಳ್ಳಬೇಕು ಹಾಗೆ ನಡೆದುಕೊಂಡಿದ್ರು. ಅವರೇ ಒಂದು ಪದ್ಯ ಬರೆದಿದ್ದಾರೆ, ವನ ಸುಮದೊಲೆನ್ನ ಜೀವನವು ವಿಕಸಿಸುವಂತೆ ಮನವನನುಗೊಳಿಸು ಗುರುವೇ ಹೇ ದೇವ, ಜನಕ್ಕೆ ಸಂತಸವೀವ ಘನನು ನಾನೆಂದೆಂಬ ಎಣಿಕೆ ತೋರದೆ ಜಗದ ಪೊಗಳಿಗೆಗೆ ಬಾಯ್ಬಿಡದೆ ಮನವನನುಗೊಳಿಸು ಗುರುವೇ ಹೇ ದೇವ. ಉಪಕಾರಿ ನಾನು ಎನ್ನುಪಕೃತಿಯು ಜಗಕ್ಕೆಂಬ ವಿಪರೀತ ಮತಿಯನುಳಿದು ವಿಪುಲಾಶ್ರಯವನೀವ ಸುಫಲ ಸುಮಭರಿತ ಪಾದ ಪದಂದೆ ಮೈ ನೈಜಮಾದೊಳಪಿ ನಿಂಬಾಳ್ವವಲು. ಕಾನನದಿ ಮಲ್ಲಿಗೆಯು ಮೌನದಿಂಬಿರಿದು ನಿಜ ಸೌರಭವ ಸೂಸಿನಲವಿಂ ತಾನೆಲೆಯ ಪಿಂತಿರ್ದು ದೀನತೆಯ ತೋರಿ ಅಭಿಮಾನವನು ತೊರೆದು ಕೃತಕೃತ್ಯತೆಯ ಪಡೆವನುತೆ ಮನವನನುಗೊಳಿಸು ಗುರುವೇ ಹೇ ದೇವ. ಪ್ರತಿನಿತ್ಯ ಅವ್ರು ಮಾಡಿಕೊಂಡ ಪ್ರಾರ್ಥನೆ ಇದು. ಏನಂತ? ಹೇ ಗುರು ಭಗವಂತ, ನಾನು ಉಪಕಾರಿ, ಜಗತ್ತಿಗೆ ದೊಡ್ಡ ಉಪಕಾರ, ಆ ಅಹಂಕಾರ ನನಗ ಬೇಡ. ಕಾಡಿನಲ್ಲಿ ಎಲ್ಲೋ ಅರಳಿ ಸುಗಂಧವನ್ನ ಸೌರಭವನ್ನ ಸೂಸಿ ಅಲ್ಲಿಯೇ ಮುದುಡಿ ಹೋಗುವ ಹೂವಿನ ಹಾಗೆ ಆ ನಿರಹಂಕೃತಿಯನ್ನು ನನ್ನ ಜೀವನದಲ್ಲಿ ಕೊಡು ಸ್ವಾಮಿ ಅಂತ ಬೇಡ್ಕೊಂಡ್ರು. ಕಗ್ಗಗಳನ್ನ ಬರೆದ್ರು. ಆದ್ರೆ ಹಾಗೆ ತಮ್ಮ ಜೀವನವನ್ನ ರೂಪಿಸಿಕೊಂಡವರು ಅವರು. ಎಷ್ಟು ದೊಡ್ಡ ದೊಡ್ಡ ಜನಗಳೆಲ್ಲ ಬಂದು ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕು, ದೊಡ್ಡ ದೊಡ್ಡ ಸ್ಥಾನಮಾನ ಕೊಡಬೇಕು, ಸಂಪತ್ತನ್ನು ಕೊಡಬೇಕು ಅಂತ ಪ್ರಯತ್ನಿಸಿದ್ರು. ಅವರೆಲ್ಲವನ್ನ ಬದಿಗಿಟ್ರು. ನಿಜವಾದ ವೈರಾಗ್ಯ ಹಾಗೆ ತ್ಯಾಗದ ಜೀವನವನ್ನು ನಡೆಸಿದ್ರು. ಎಷ್ಟೋ ಚಕ್ಕುಗಳು ಅವರ ಪುಸ್ತಕದಲ್ಲಿ ತದನಂತರ ಸಿಕ್ಕಿವಿ ಅಂತೆ. ಅವ್ರು ಎನ್ಕ್ಯಾಶ್ ಮಾಡ್ಕೊಂಡ್ಲೇ ಇಲ್ಲ. ಯಾರೋ ಕಾರನ್ನು ತಂದು ಕೊಟ್ಟರು, ಇದು ನಿಮ್ಮ ಉಪಯೋಗಕ್ಕೆ ಅಂತ, ನಿಂಗೆ ಬೇಜಾರಾಗದೇ ಇರಲಿ ಅಂತ ಒಂದು ಸುತ್ತು ತಿರುಗಾಡ್ಕೊಂಡು ಬರ್ತೇನೆ ಅಂತ ಹೇಳಿ ಆ ಕಾರ್ನಲ್ಲಿ ಒಂದು ಪ್ರದಕ್ಷಿಣೆ, ಊರಿನ ಪ್ರದಕ್ಷಿಣೆ ಮಾಡಿಕೊಂಡು ಅವನಿಗೆ ಹಿಂತಿರುಗಿ ಕೊಟ್ಟರಂತೆ. ಮೈಸೂರಿನ ದಿವಾನರಾಗಿರತಕ್ಕಂಥವ್ರೇ ಬಂದು, ಮಿರ್ಜಾ ಇಸ್ಮಾಯಿಲ್ ಅಂತ ಅವ್ರು ಬಂದು ಕೇಳ್ಕೊಂಡ್ರಂತೆ, ನಿಮಗೆ ಮನೆಯಲ್ಲಿ ಪೀಠೋಪಕರಣಗಳಿಲ್ಲ, ಎಲ್ಲಾ ವ್ಯವಸ್ಥೆಯನ್ನು ಒದಗಿಸ್ತೇನೆ, ದಯವಿಟ್ಟು ಸ್ವೀಕಾರ ಮಾಡಿ ಅಂತ. ಅದನ್ನ ನಿರಾಕರಿಸಿದ್ರಂತೆ DVG. ಅಂದ್ರೆ ಆ ಸರಳವಾದಂತಹ ಬದುಕಿಗೆ ತನ್ನನ್ನು ಸಮರ್ಪಿಸಿಕೊಂಡ್ರು. ಈ ಮಂಕುತಿಮ್ಮನ ಕಗ್ಗದಂತ ಉತ್ಕೃಷ್ಟ ಗ್ರಂಥಕ್ಕೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕದೇ ಇರುವಾಗಲೂ ಕೂಡ ಅವರು ಯಾವ ಬೇಸರ ವ್ಯಕ್ತಪಡಿಸಲಿಲ್ಲ.
ಅವ್ರು ಹೇಳಿದ್ರಂತೆ, ವೇಮನನಿಗೆ ಯಾರು ಜ್ಞಾನಪೀಠ ಕೊಟ್ರು? ತಿರುವಳ್ಳುವರ್ ಅವರಿಗೆ ಯಾರು ಕೊಟ್ರು? ಆಮೇಲೆ ವ್ಯಾಸರಿಗೆ, ವಾಲ್ಮೀಕಿ ಮುನಿಗಳಿಗೆ, ಸರ್ವಜ್ಞನಿಗೆ ಯಾರು ಕೊಟ್ರು? ಇವತ್ತು ಜನಮಾನಸದಲ್ಲಿ ಅದು ಆಡಿ ಅದನ್ನ ಬಳಸ್ತಾ ಇದ್ದಾರೆ ಜನಗಳು. ಹಾಗಾದ್ರೆ ಸಾಕು, ಕಗ್ಗ ನಾಲ್ಕಾರು ಜನರ ಬಾಯಲ್ಲಿ ಅದು ಆಡ್ಕೊಂಡು ಹೋದ್ರೆ ಸಾಕು, ನನಗೆ ಯಾವ ಪ್ರಶಸ್ತಿಯೂ ಬೇಡ ಅಂದ್ರಂತೆ. ನಿಜವಾಗಿ ಹಾಗೆ ಆಗಿದೆ ಇವತ್ತು. ದೊಡ್ಡ ದೊಡ್ಡ ಪ್ರಶಸ್ತಿಗಳು ಸಿಕ್ಕ ಗ್ರಂಥದ ಹೆಸರೇ ಗೊತ್ತಿಲ್ಲ ನಮ್ಗೆ, ಆದ್ರೆ ಮಂಕುತಿಮ್ಮನ ಕಗ್ಗ ಮಾತ್ರ ಜನಮಾನಸದಲ್ಲಿ ಪ್ರಸಿದ್ಧವಾಗಿದೆ. ಅವರೊಬ್ರು ಯೋಗಿಗಳಿದ್ರು, ಒಬ್ಬ ಜ್ಞಾನಿಗಳಿದ್ರು. ಹಾಗೆ ಎಷ್ಟೋ ಜನ ನಮ್ಮ ಮಧ್ಯದಲ್ಲಿಯೇ ಸಿದ್ದೇಶ್ವರ ಸ್ವಾಮಿಗಳು ಅಂತ ಈಗಲೂ ಇದ್ದಾರೆ. ಅತ್ಯಂತ ಸರಳ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂತಹ, ಬಿಳಿ ಬಟ್ಟೆಯನ್ನ ಹಾಕ್ತಾ ಆ ತ್ಯಾಗ ವೈರಾಗ್ಯದ ಜೀವನವನ್ನು ನಡೆಸತಕ್ಕಂತಹ ಜ್ಞಾನಿಗಳಿದ್ದಾರೆ. ಮಲ್ನಾಡಲ್ಲಿ ರಾಘವೇಂದ್ರ ಸ್ವಾಮಿಗಳು ಅಂತ ಒಬ್ಬರಿದ್ರು, ತಿರುಕ ಅಂತ ತಮ್ಮನ್ನು ಕರೆದುಕೊಳ್ತಾ ಇದ್ರು. ಈ ಆಯುರ್ವೇದ ಮತ್ತು ಯೋಗ ಮುಂತಾದ ವಿಷಯಗಳಲ್ಲಿ ಬಹಳ ಹೆಚ್ಚಿನ ತಪಸ್ಸನ್ನ ಮಾಡತಕ್ಕಂಥವ್ರು, ಮಾಡಿರತಕ್ಕಂಥವ್ರು. ಒಂದ್ಸಲ ಏನಾಯ್ತಂತೆ, ಅವ್ರ ಆಶ್ರಮಕ್ಕೆ ಸ್ವಲ್ಪ ಬೆಟ್ಟದ ಮೇಲೆಗಡೆ ಇದೆ ಅವರ ಆಶ್ರಮ. ಕೆಳಗಡೆಗೆ ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ಬಂತು. ಬಸ್ಸಿಂದ ಒಬ್ಬನು ಇಳ್ದ, ಟ್ರಂಕ್ಗಳನ್ನು ಇಟ್ಕೊಂಡಿದ್ದ. ಒಂದ್ ಸ್ವಲ್ಪ ದಿನ ಆಶ್ರಮದಲ್ಲಿ ಉಳ್ಕೊಂಡು ಹೋಗೋಣ ಅಂತ ಬಂದಿದ್ದ. ಅನಾರೋಗ್ಯವೋ ಏನೋ, ಸ್ವಲ್ಪ ಯೋಗ ಆಯುರ್ವೇದ ಮುಖಾಂತರ ಚಿಕಿತ್ಸೆ ಪಡ್ಕೊಂಡು ಹೋಗೋಣ ಅಂತ. ಅಲ್ಲಿ ಸ್ವಲ್ಪ ಎತ್ತರದ ನೀಳ ಕಾಲದ ಒಬ್ಬ ವ್ಯಕ್ತಿ ನಿಂತಿದ್ದಂತೆ. ರಾಘವೇಂದ್ರ ಸ್ವಾಮಿಗಳ ಆಶ್ರಮ ಎಲ್ಲಿದೆ ಅಂತ ಕೇಳಿದಂತೆ. ಇಲ್ಲೇ ಮೇಲೆ ಬೆಟ್ಟದ ಮೇಲೆ ಇದೆ. ಸರಿ, ನಂಗೆ ಒಂದು ಸಹಾಯ ಮಾಡ್ತೀಯಾ ಅಂತ ಕೇಳಿದಂತೆ. ಏನ್ ಬೇಕು? ಈ ಟ್ರಂಕ್ ಸ್ವಲ್ಪ ಹೊತ್ಕೊಳ್ಬೇಕಿತ್ತು ಅಂತ. ಅಯ್ಯೋ ಬನ್ನಿ, ಅದೇ ಹೆಂಗೆ ತಲೆ ಕೆಡಿಸ್ಕೊಳ್ತೀರಿ ಅಂತ ಆ ಎತ್ತರದ ನೀಳಕಾಯದ ವ್ಯಕ್ತಿ ಅದು ಟ್ರಂಕ್ ಅನ್ನು ಎತ್ಕೊಂಡ್ರಂತೆ. ಹೆಗಲ ಮೇಲೊಂದು, ತಲೆ ಮೇಲೊಂದು ಇಟ್ಕೊಂಡು ಹೊರಟ್ರಂತೆ. ಈ ಬಂದ್ರು ಯಾತಾರ್ಥಿ ಅವ್ರ ಹಿಂದೆನೆ ಹೊರಟು ಹೋದ್ರು. ಇನ್ನು ಆಶ್ರಮ ತಲುಪಿದ್ದು, ಟ್ರಂಕ್ ಅನ್ನ ಅವರ ರೂಮಿನ ಮುಂದೆ ಇಳಿಸಿದ. ಅವನು ಹೇಳಿದ್ನಂತೆ, ನಾನು ಸ್ವಾಮಿಗಳ ದರ್ಶನ ಮಾಡ್ಬೇಕಿತ್ತು ಅಂತ. ಇಲ್ಲ, ನೀವು ವಿಶ್ರಾಂತಿ ಮಾಡ್ಕೊಂಡು ಬನ್ನಿ, ಕೈ ಕಾಲು ತೊಳ್ಕೊಂಡು ಸ್ವಲ್ಪ ಏನಾದ್ರು ಚಹಾ ಪಾನೀಯ ತಕೊಂಡು ವಿಶ್ರಾಂತಿ ಮಾಡ್ಕೊಂಡು ಬನ್ನಿ, ಸ್ವಾಮಿಗಳು ನೆಕ್ಸ್ಟ್ ಮುಂದೆ ಸಿಗ್ತಾರೆ ಅಂದ್ರಂತೆ. ಅವರು ಒಳಗಡೆಗೆ ಹೋಗಿ ವಿಶ್ರಾಂತಿ ಮಾಡ್ಕೊಂಡು ಬಂದು ಸ್ವಾಮೀಜಿಯ ರೂಮಕ್ಕೆ ಹೋಗಿ ಕೂತ್ಕೊಂಡ್ರು. ನೋಡಿದ್ಯಾರನ್ನ? ತನ್ನ ಟ್ರಂಕ್ ಅನ್ನು ಹೊತ್ಕೊಂಡು ಬಂದಿರೋ ವ್ಯಕ್ತಿನೇ ಮಲ್ನಾಡಲ್ಲಿ ರಾಘವೇಂದ್ರ ಸ್ವಾಮಿ. ಹೆಂಗಾಗಿರ್ಬೇಡ ಅಯ್ಯಪ್ಪನಿಗೆ. ನಾನು ದೊಡ್ಡ ಜನ ಅಂತ ಮನಸ್ಸಲ್ಲಿ ಬಂದ್ರೆ ಹೆಂಗೆ ಕರಗಿಸ್ಬಿಡ್ತಾ ಇದ್ರು ಅದನ್ನ ತಮ್ಮ ಆಚರಣೆಯಿಂದ ಅಂತ. ಹಾಗೆ ಸ್ವಾಮಿ ಚಿನ್ಮಯಾನಂದರ ಒಂದು ಜೀವನದ ಘಟನೆಯನ್ನು ಹೇಳ್ತಾ ಇದ್ರು. ಸ್ವಾಮಿ ತೇಜಮಾನಂದಜಿ ಹೇಳ್ತಾ ಇದ್ರು, ಒಂದ್ಸಲ ಅವರು ವಿದ್ಯಾರ್ಥಿಗಳಿಗೆ ಸಂಸ್ಕೃತ ಪಾಠ ಮಾಡ್ತಾ ಇದ್ರಂತೆ. ಅಷ್ಟೊತ್ತಿಗೆ ಗುರುದೇವ್ ಸ್ವಾಮಿ ಚಿನ್ಮಯಾನಂದರು ಬಂದು ಬಾಗಿಲಲ್ಲಿ ನಿಂತ್ಕೊಂಡು, ಬ್ರಹ್ಮಚಾರಿಜಿ ಸ್ವಲ್ಪ ಹೊರಗಡೆಗೆ ಬರ್ತೀರಾ ಅಂತ ಕರೆದ್ರಂತೆ. ಅವ್ರು ಇಂಗ್ಲಿಷ್ ನಲ್ಲಿ ಮಾತಾಡ್ತಾ ಇದ್ರಲ್ಲ, ಇಂಗ್ಲಿಷ್ ನಲ್ಲಿ ಹೇಳಿದ್ರು, ಸ್ವಲ್ಪ ಹೊರಗಡೆಗೆ ಬರ್ತೀರಾ? ಇವ್ರು ಹೊರಗಡೆಗೆ ಬಂದ್ರೆ ಅವ್ರು ಹೇಳಿದ್ರಂತೆ, ನಾನು ವಿದ್ಯಾರ್ಥಿಗಳಿಗೆ ಒಂದು ಮೆಸೇಜ್ ಅನ್ನ ಕೊಡ್ಬೇಕಿತ್ತು, ನಿಮ್ಮ ಒಪ್ಪಿಗೆ ಇದ್ರೆ ನಾನು ಕೊಡ್ತೇನೆ ಅಂತ. ಅವ್ರು ಹೇಳಿದ್ರು, ನಾನು ಕರ್ಗ ಹೋಗ್ಬಿಟ್ಟೆ ಅಂತ. ಯಾಕೆಂದ್ರೆ ಅವ್ರು ಒಪ್ಪಿಗೆ ಕೇಳ್ಬೇಕಾ ನನ್ನ ಹತ್ರ? ಅವರೇ ಮುಖ್ಯಸ್ಥರು, ಅವರೇ ಗುರುಗಳು, ದೈವ ಎಲ್ಲವೂ ನಮಗೆ. ಅವ್ರು ನೇರವಾಗಿ ತರಗತಿ ಒಳಗಡೆಗೆ ಬಂದು ಅವರು ಆದೇಶ ಕೊಟ್ಟಿದ್ರು ಆಗ್ತಿತ್ತು. ಆದ್ರೆ ಅವ್ರು ಹಾಗೆ ಮಾಡ್ಲಿಲ್ಲ. ಯಾಕೆ ಮಾಡ್ಲಿಲ್ಲ ಅಂದ್ರೆ, ಯದ್ಯದಾಚರತಿ ಶ್ರೇಷ್ಠ, ದೊಡ್ಡವರ ಆಚರಣೆ ಎನ್ನುವುದು ಉಳಿದವರಿಗೆ ಮಾರ್ಗದರ್ಶನ. ಇನ್ನೊಂದು ಘಟನೆಯನ್ನು ಹೇಳ್ತಾ ಇದ್ರು. ಯಾವುದೋ ಒಬ್ಬ ಸಾಮಾನ್ಯ ಸಾಧುಗಳು ಬಂದಿದ್ರಂತೆ ಆಶ್ರಮಕ್ಕೆ. ವಿದ್ಯಾರ್ಥಿಗಳನ್ನೆಲ್ಲ ಕೂರಿಸಿಕೊಂಡು ಆ ಸಾಧುಗಳನ್ನ ದೊಡ್ಡ ಪೀಠದ ಮೇಲೆ ಕೂರಿಸಿ ಕೆಳಗೆ ನೆಲದ ಮೇಲೆ ಕೂತ್ಕೊಂಡಿದ್ರಂತೆ ಸ್ವಾಮಿ ಚಿನ್ಮಯಾನಂದರು. ಎಲ್ರಿಗೂ ಆಶ್ಚರ್ಯ, ಈ ಸಾಧುಗಳು ತುಂಬಾ ಸಾಮಾನ್ಯರು, ಅಷ್ಟು ಪ್ರಸಿದ್ಧಿ ಇಲ್ಲ. ಇವರು ಜಗತ್ ಪ್ರಸಿದ್ಧಿಯನ್ನು ಪಡೆದಿದ್ರು. ಜಗತ್ ಪ್ರಸಿದ್ಧರಾದಂತಹ ಇವರು ಸಾಮಾನ್ಯ ಒಬ್ಬ ಸಾಧುವನ್ನು ಮೇಲ್ ಕೂರಿಸಿ ಕೆಳಗಡೆ ಕೂತ್ಕೊಂಡಿದ್ದಾರಲ್ಲ ಅಂದ್ರೆ, ಆಗ ಹೇಳಿದ್ರಂತೆ ಸ್ವಾಮಿ ಚಿನ್ಮಯಾನಂದರು, ನಾನು ಏನೂ ಇಲ್ಲದಿದ್ದಾಗ ಈ ಸಂತ ಮಹಾತ್ಮರೆಲ್ಲ ಎಷ್ಟು ಮಾರ್ಗದರ್ಶನ ಮಾಡಿದ್ದಾರೆ ಸಮಾಜಕ್ಕೆ. ಅವಾಗ ನನ್ನ ಹೆಸರೇ ಇರಲಿಲ್ಲ. ಅಂಥವ್ರು ಈಗ ನಾನು ಜಗತ್ ಪ್ರಸಿದ್ಧಿಯಾಗಿಬಿಟ್ಟೆ ಅಂದ ತಕ್ಷಣ ದೊಡ್ಡವನಾಗ್ಲಿಕ್ಕೆ ಹೇಗ್ ಸಾಧ್ಯ? ಅಲ್ಲ, ಅದನ್ನು ನೋಡ್ಬೇಕು ನಾನು ಅಂತ. ಇದೇ ವಿದ್ವದ ಆಚರಣೆ, ಅಥವಾ ಇದೇ ಒಬ್ಬ ಲೋಕಸಂಗ್ರಹ ದೃಷ್ಟಿ ಅಂತ ಹೇಳ್ತಾರೆ.
ಅವರು ಕಲ್ತಂತ ಪಾಠ ಯಾರಿಂದ? ಸ್ವಾಮಿ ಶಿವಾನಂದರಿಂದ. ಋಷಿಕೇಶದ ಸ್ವಾಮಿ ಶಿವಾನಂದರ ಹತ್ರ ಇವರು ಆರಂಭದಲ್ಲಿ ಪತ್ರಕರ್ತರಾಗಿದ್ದಾಗ ಅವ್ರ ಬಗ್ಗೆ ಲೇಖನ ಬರಿಬೇಕಂತ ಹೋದ್ರು. ಡಿವೈನ್ ಲೈಫ್ ಸೊಸೈಟಿ ಅಂತ ಇದೆ ಋಷಿಕೇಶದಲ್ಲಿ. ಅದನ್ನ ಸ್ಥಾಪಕರಾದ ಸ್ವಾಮಿ ಶಿವಾನಂದರು ಸನ್ಯಾಸಿಗಳು ಹೋದ್ರು. ಆದರೆ ಅವರು ಪೂರ್ವಾಶ್ರಮದಲ್ಲಿ ವೈದ್ಯರಾದ್ರಿಂದ ಪ್ರತಿದಿನ ಚಿಕಿತ್ಸೆಯನ್ನು ಮಾಡೋದು, ರೋಗಿಗಳ ಶುಶ್ರೂಷೆ ಮಾಡೋದು, ಪ್ರಾರ್ಥನೆ ಮಾಡೋದು, ಯೋಗಾಸನ ಪ್ರಾಣಾಯಾಮಗಳನ್ನು ಹೇಳಿಕೊಡೋದು, ವಿದ್ಯಾರ್ಥಿಗಳಿಗೆ ಪಾಠ ಮಾಡೋದು, ಬೆಳಿಗ್ಗಿನ ಸಂಜೆ ತನಕ ಎಷ್ಟು ಬ್ಯುಸಿ ಆಗಿರ್ತಿದ್ರು, ನಿಷ್ಕಾಮ ಕರ್ಮದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ರು. ಇವ್ರು ಹೇಳಿದ್ರು, ನಿಜವಾಗಿ ಆದರ್ಶ ಜೀವನ ಇದೆ ಅಲ್ವಾ ಅಂತ ಹೇಳಿ ಪತ್ರಕರ್ತನಾದ ಬಾಲಕೃಷ್ಣ ಮೆನನ್ ಸ್ವಾಮಿ ಚಿನ್ಮಯಾನಂದರಾಗುವಂತಹ ಒಂದು ತೀರ್ಮಾನ ತೆಕ್ಕೊಂಡಿದ್ದೆ ಆವಾಗಂತ. ಅಂದ್ರೆ ಸಂತರ ಜೀವನ ಅನ್ನುವಂಥದ್ದು ಆದರ್ಶಗಳಿಂದ ಕೂಡಿರ್ತದೆ. ಹಾಗಂತ ಅವ್ರು ಮಾಡ್ಬೇಕಾದದ್ದೇನಿಲ್ಲ. ಆದರೂ ಕೂಡ ಜಗತ್ತಿಗೆ ಒಂದು ಮಾರ್ಗದರ್ಶನವಾಗಿ ಅವರು ಬದುಕಬೇಕು ಎಂಬುದನ್ನ ಭಗವಂತ ಇಲ್ಲಿ ಹೇಳ್ತಾನೆ. ಯಾಕಂದ್ರೆ ಸ ಯತ್ ಪ್ರಮಾಣಂ ಕುರುತೆ, ದೊಡ್ಡವರಾದವರು ತಮ್ಮ ಆಚರಣೆಯಿಂದ ಯಾವುದನ್ನು ಪ್ರಮಾಣವಾಗಿ ಮಾಡುತ್ತಾರೋ ಲೋಕಃ ತದ್ ಅನುವರ್ತತೆ, ಜಗತ್ತು ಅದನ್ನು ಅನುಸರಿಸ್ತದೆ. ಇವತ್ತಿಗೂ ನಾವು ಶ್ರೀರಾಮಚಂದ್ರನನ್ನ ಪೂಜಿಸ್ತೇವೆ. ರಾಮ ಅಂತಕ್ಕಂಥ ಹೆಸರು ಇಷ್ಟು ಪ್ರಸಿದ್ಧವಾಗಿದೆ ಯಾಕೆಂದ್ರೆ ಆ ವ್ಯಕ್ತಿತ್ವ ಹಾಗಿತ್ತು. ರಾಮೋ ವಿಗ್ರಹವಾನ್ ಧರ್ಮ, ಅವನು ಧರ್ಮಮೂರ್ತಿ ಎಂಬ ಮಾತನ್ನ ಹೇಳಿದವನು ವಸಿಷ್ಠರಾಗಲಿ ಬೇರೆ ಯಾವುದು ಸಾಧು ಸಂತರಲ್ಲ, ಒಬ್ಬ ಮಾರೀಚ. ದುಷ್ಟನೂ ಕೂಡ ಹೇಳ್ತಾನೆ ಅವನು ಧರ್ಮಮೂರ್ತಿಯಪ್ಪ ಅಂತ. ಶ್ರೀರಾಮಚಂದ್ರನ ಆಚರಣೆ ವಿಶೇಷವಾಗಿ ಸಾಮಾನ್ಯ ಧರ್ಮವನ್ನ ಜಗತ್ತಿಗೆ ಅವನು ಪ್ರಚುರಪಡಿಸ್ತಕ್ಕಂತಹ ರೀತಿ ಇವತ್ತಿಗೂ ಕೂಡ ಜಗತ್ತಿಗೆ ಒಂದು ಆದರ್ಶವಾಗಿ ನಿಂತಿದೆ. ಅವನ ಪಿತೃವಾಕ್ಯ ಪರಿಪಾಲನೆ ಇರಬಹುದು, ಭ್ರಾತೃ ಸ್ನೇಹ ಇರಬಹುದು, ಮಿತ್ರರಲ್ಲಿ ಅವನು ವರ್ತಿಸುವ ರೀತಿ ಇರಬಹುದು, ಲೋಕದ ಸಾಮಾನ್ಯ ಜನರೊಡನೆ ಅವನು ಅನುಸರಿಸ್ತಕ್ಕಂಥ ಧರ್ಮ ಇರಬಹುದು, ಕೊನೆಗೆ ವೈರಿಯ ಜೊತೆ ಆದರ್ಶ ವೈರಿಯಾಗಿಯೂ ಕೂಡ ತನ್ನ ವ್ಯಕ್ತಿತ್ವವನ್ನು ತೋರಿಸಿಕೊಟ್ಟಂತಹ ಒಂದು ಶೈಲಿ ರಾಮಾಯಣ ಅಂತ ಹೇಳಲ್ಪಟ್ಟಿದೆ. ರಾಮಾಯಣ ಅಂದ್ರೆ ರಾಮನು ನಡೆದ ದಾರಿ ಅಂತ. ಅದು ಅಯೋಧ್ಯೆಯಿಂದ ಶ್ರೀಲಂಕಾವರೆಗೆ ಅವನು ನಡ್ಕೊಂಡು ಬಂದ ಅಂತ ಅರ್ಥದಲ್ಲ. ರಾಮನು ನಡೆದ ದಾರಿ ಅಂದ್ರೆ ರಾಮನ ವ್ಯಕ್ತಿತ್ವ, ರಾಮನ ಚರಿತ್ರೆ. ಅವನು ಅವತಾರ ಮಾಡಿದಂದಿನಿಂದ ಮಹಾನಿರ್ಯಾಣ ಆಗುವ ತನಕ ಹೇಗೆ ನಡೆದುಕೊಂಡ ಎನ್ನುವುದೇ ರಾಮಾಯಣ. ರಾಮಸ್ಯ ಅಯನ, ರಾಮ ನಡೆದ ದಾರಿ. ಎಷ್ಟು ಆದರ್ಶವಾಗಿದೆ ಇವತ್ತು. ಬರೀ ರಾಮಾಯಣದಲ್ಲಿ ರಾಮನ ಪಾತ್ರ ಒಂದೇ ಅಲ್ಲ, ಅದು ಹನುಮಂತ ಇರಬಹುದು. ಮಾತೃವತ್ ಪರದಾರಾಣಿ ಪರದ್ರವ್ಯಾಣಿ ಲೋಷ್ಠವತ್. ಆಮೇಲೆ ಆತ್ಮವತ್ ಸರ್ವಭೂತಾನಿ ಯಃ ಪಶ್ಯತಿ ಸಪಶ್ಯತಿ ಅಂತಕ್ಕಂಥ ಮಾತೇನಿದೆ, ಎಲ್ಲ ಹೆಂಗಸರನ್ನ ತಾಯಿ ಹಾಗೆ ನೋಡು, ಇನ್ನೊಬ್ಬರ ದ್ರವ್ಯವನ್ನ ಮಣ್ಣಿನ ಹೆಂಟೆಯಾಗಿ ನೋಡು, ತನ್ನ ಹಾಗೆ ಎಲ್ಲರನ್ನೂ ನೋಡು, ಇದು ನಿಜವಾದ ದೃಷ್ಟಿ ಎಂಬುದಾಗಿ ಏನು ಸುಭಾಷಿತ ಹೇಳುತ್ತೋ ಹಾಗೆ ಲಕ್ಷ್ಮಣ ಇರಬಹುದು. ನಾಹಂ ಜಾನಾಮಿ ಕೇಯೂರೇ ನಾಹಂ ಜಾನಾಮಿ ಕುಂಡಲೆ ನೂಪುರಂತು ಅಭಿಜಾನಾಮಿ ನಿತ್ಯಂ ಪಾದಾಭಿವಂದನಾಥ್ ಅಂತ ಸೀತಾದೇವಿಯ ಪಾದ ಮತ್ತು ಗೆಜ್ಜೆ ಮಾತ್ರ ಗೊತ್ತು, ಕೇಯೂರ ಕುಂಡಲಗಳು ಗೊತ್ತಿಲ್ಲ ನನಗೆ, ಯಾಕಂದ್ರೆ ತಲೆಬಾಗಿ ನಮಸ್ಕಾರ ಮಾಡ್ತಿದ್ನೆ ಹೊತ್ತು ತಲೆ ಎತ್ತಿ ನೋಡುತ್ತಿರ್ಲಿಲ್ಲ ಅಂತ ಹೇಳಿದ ಹಾಗೆ. ಅದೇ ಭರತ ಇರಬಹುದು, ಅಣ್ಣನ ಬಗ್ಗೆ ಇರತಕ್ಕಂಥ ಗೌರವ, ಪ್ರೀತಿ. ಅನೇಕ ಪಾತ್ರಗಳಲ್ಲಿ ನಮಗೆ ಮುಂದೆ ಆದರ್ಶವನ್ನು ಇಟ್ಟಿದ್ದಾರೆ. ಯಾಕೆಂದ್ರೆ ಜನರು ನಡೆದಂತೆ ನಡೆಯುತ್ತಾರೆಯೇ ಹೊರತು ದೊಡ್ಡವರು ನುಡಿದಂತೆ ನಡೆಯುವುದು ತೀರಾ ಕಡಿಮೆ. ಅದಕ್ಕೆ ಅರ್ಜುನ ನನ್ನನ್ನೇ ನೋಡ್ಕೋ ಅಂತ ಹೇಳ್ತಾನೆ ಭಗವಂತ. ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನವಾಪ್ತಮವಾಪ್ತವ್ಯಂ ವರ್ತಯೇವ ಚ ಕರ್ಮಣಿ. ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು, ಮೂರು ಲೋಕಗಳಲ್ಲಿ, ಪಾತಾಳ, ಮರ್ತ್ಯ, ಸ್ವರ್ಗ, ಈ ಮೂರೂ ಲೋಕಗಳಲ್ಲಿ ನಮೇ ಕರ್ತವ್ಯಂ ಅಸ್ತಿ, ನನಗೆ ಕರ್ತವ್ಯವಿರುವುದಿಲ್ಲ ಹೇ ಪಾರ್ಥ. ನಾನ ಅವಾಪ್ತಂ ನ ಅನವಾಪ್ತಂ ಅವಾಪ್ತವ್ಯಂ, ಪಡೆಯದೇ ಇರತಕ್ಕಂಥದ್ದನ್ನ ಪಡೆಯಬೇಕಾದದ್ದು ಏನೂ ಇರುವುದಿಲ್ಲ ನನಗೆ, ಆದರೂ ಕರ್ಮದಲ್ಲಿ ನಾನು ತೊಡಗಿದ್ದೇನೆ. ತನ್ನನ್ನೇ ದೃಷ್ಟಾಂತವಾಗಿ ಕೊಟ್ಕೊಂಡಿದ್ದಾನೆ ಇಲ್ಲಿ. ಶ್ರೀಕೃಷ್ಣನು ಜ್ಞಾನಿ ಅಷ್ಟೇ ಅಲ್ಲ, ಅವನ ಅವತಾರ. ಜ್ಞಾನಿಗಳಾದರೂ
ಪೂರ್ವದಲ್ಲಿ ಅಜ್ಞಾನಿಗಳಾಗಿ ನಂತರ ಜ್ಞಾನಿಗಳಾದವರು. ಶ್ರೀಕೃಷ್ಣ ಹಾಗಲ್ಲ. ತನ್ನ ತಾಯಿಯ ಗರ್ಭ ಪ್ರವೇಶ ಮಾಡುವುದಕ್ಕಿಂತ ಮುಂಚಿನಲೇ ಅವನು ಜ್ಞಾನಿ. ಅವತಾರ ಹುಟ್ಟುತ್ತಲೇ ಜ್ಞಾನಿ. ಒಬ್ಬ ಜ್ಞಾನಿಗೆ ಮಾಡಬೇಕಾದದ್ದೇನೂ ಇಲ್ಲ. ಅವನು ಪೂರ್ಣ ತೃಪ್ತನಾಗಿರ್ತಾನೆ, ಆ ಆಂತರಂಗಿಕ ಸುಖದ ಅನುಭೂತಿಯಲ್ಲಿರ್ತಾನೆ. ಆದ್ದರಿಂದ ಪಡೆಯಬೇಕಾದದ್ದೇನೂ ಇಲ್ಲ ನನಗೆ ಅಂತ ಹೇಳ್ತಾನೆ ಅವನು. 3 ಲೋಕಗಳಲ್ಲಿಯೂ ನನಗೆ ಕರ್ತವ್ಯವೇ ಇಲ್ಲ, ಮಾಡಬೇಕಾದ್ದೇನೂ ಇಲ್ಲ, ಆದರೂ ನಾನು ಕರ್ಮದಲ್ಲಿ ತೊಡಗಿಕೊಳ್ತೇನೆ. ಉತ್ತಮ ಉದಾಹರಣೆ ಅವನು ನಿಂತ್ಕೊಂಡು ಕೂತ್ಕೊಂಡಿರೋ ಸೀಟೆ, ಅವನ ಜಾಗವೇ ಅದು ರಥದ ಸಾರಥಿಯಾಗಿ. ಕೃಷ್ಣ ರಥದ ಸಾರಥಿಯಾಗಿ ವಾಘೆಯನ್ನು ಹಿಡಿದು ಯುದ್ಧರಂಗದಲ್ಲಿ ಓಡಿಸಬೇಕಾದ ಸ್ಥಿತಿ ಇತ್ತು ಅವನಿಗೆ, ಇರ್ಲಿಲ್ಲ. ಅದು ಕುದುರೆಯ ಮೈಯನ್ನ ಎಷ್ಟು ಚೆನ್ನಾಗಿ ತೊಳಿಸ್ತಿದ್ದ ಅಂದ್ರೆ, ಬೇರೆಯೊಬ್ಬ ಡ್ರೈವರ್ ಹೇಗೆ ಕೆಲಸ ಮಾಡಬೇಕು, ಕಾರನ್ನು ಒರೆಸೋದು, ಕ್ಲೀನ್ ಮಾಡೋದು ಹೇಗೆ ಮಾಡ್ಬೇಕು, ಹಾಗೆ ರಥವನ್ನೇ ಶುದ್ಧಿಗೊಳಿಸೋದು, ಆ ಕುದುರೆಯನ್ನು ಮೈ ತೊಳೆಯುವಂಥದ್ದು, ಅಂತ ಕೆಲಸಗಳನ್ನು ಕೃಷ್ಣ ಮಾಡ್ತಾ ಇದ್ದ. ಕುಚೇಲನು ಸುಧಾಮನು ಆಶ್ರಮ ಬಂದಾಗ, ತನ್ನ ಬಳಿಗೆ ಬಂದಾಗ ಅವನ ಪಾದವನ್ನು ತೊಳೆದ. ರಾಜಸೂಯ ಯಾಗದಲ್ಲಿ ದೊಡ್ಡ ದೊಡ್ಡ ಭೃತ್ಯರು ಸೇವಕರು ತನ್ನ ಜೊತೆ ಇದ್ರೂ ಕೂಡ ತಾನೇ ಖುದ್ದಾಗಿ ಕುಳಿತುಕೊಂಡು ಯತಿಗಳು ಶ್ರೇಷ್ಠರ ಪಾದವನ್ನ ತೊಳಿತಾನೆ ಶ್ರೀಕೃಷ್ಣ. ಯಾಕೆ ಹೀಗೆ? ಎಲ್ಲಿಯೂ ಕೂಡ ಕೃಷ್ಣನು ರಾಜ್ಯಭಾರ ಮಾಡಿದ, ರಾಜನಾಗಿ ಕುಳಿತ ಅಂತ ಇಲ್ಲ. ಅದು ಮಗಧ ಇರಬಹುದು, ಶಿಶುಪಾಲ ಇರಬಹುದು, ಅಥವಾ ತನ್ನ ದ್ವಾರಕೆ ಇರಬಹುದು, ಅಥವಾ ಕೌರವರನ್ನ ಕೊಂದ ಮೇಲೆ ಇರತಕ್ಕಂತಹ ಹಸ್ತಿನಾವತಿ ಇರಬಹುದು. ಎಲ್ಲ ಕಡೆಯೂ ಕೂಡ ದುಷ್ಟ ನಿಗ್ರಹವನ್ನ ಮಾಡಿದ ಮೇಲೆ ಅವರವರ ಮಕ್ಕಳಿಗೆ ರಾಜ್ಯಭಾರವನ್ನ ಕೊಟ್ಟ. ತಾನು ಮಾತ್ರ ಎಲ್ಲೂ ರಾಜನಾಗದೆ ಲೋಕದ ಸೇವೆಯಲ್ಲಿ ಯಾವುದೋ ಸಂಬಂಧದ ನೆಪದಿಂದ ಶಿಷ್ಟರಾಗಿರತಕ್ಕಂಥ ಉತ್ತಮರಾಗಿರುವ ಪಾಂಡವರ ರಕ್ಷಣೆಗಾಗಿ ಜೊತೆಯಲ್ಲಿ ನಿಲ್ತಾನೆ ಅವನು. ಅಲ್ಲಿ ಮುಖ್ಯವಾದ ಕಾರಣ ಸಂಬಂಧ ಅಲ್ಲ, ಪಾಂಡವರು ಒಳ್ಳೆಯವರು ಎನ್ನುವ ಕಾರಣಕ್ಕಾಗಿ. ಜೀವನದ ಆರಂಭದಿಂದ ಕೊನೆಯ ತನಕವೂ ಕರ್ಮ ಮಾಡುತ್ತಲೇ ಕಳೆದವನು ಶ್ರೀಕೃಷ್ಣ. ಮಾಡುವ ಅವಶ್ಯಕತೆ ಇಲ್ಲದಿದ್ರೂ ಕೂಡ ಶ್ರೀಮದ್ ಭಾಗವತದಲ್ಲಿ ಒಂದು ಕಡೆಗೆ ಬರ್ತದೆ, ಆ ಗೊಲ್ಲರೆಲ್ಲ ಸೇರಿಕೊಂಡು ಇಂದ್ರನ ಕುರಿತು ಯಾಗವನ್ನ ಮಾಡ್ಲಿಕ್ಕೆ ಹೊರಟಿದ್ರಂತೆ, ಇಂದ್ರಯಾಗ ಅಂತ. ಅದಕ್ಕೆ ಶ್ರೀಕೃಷ್ಣ ಕೇಳ್ತಾನೆ ತನ್ನ ತಂದೆಯಾಗಿರತಕ್ಕಂತಹ ನಂದಗೋಪನಲ್ಲಿ, ಏನು ಮಾಡ್ಲಿಕ್ಕೆ ಹೊರಟಿದ್ದೀರಿ? ಎಲ್ಲ ಇಂದ್ರನ ಕುರಿತು ಯಾಗ ಮಾಡ್ಲಿಕ್ಕೆ ಹೊರಟಿದ್ದೇವೆ. ಆಗ ಕೃಷ್ಣ ಹೇಳ್ತಾನೆ, ನಿಮ್ಮ ಕರ್ಮದಂತೆ ಫಲವನ್ನು ನೀವು ಪಡಿತಾ ಇದ್ದೀರಿ ಅಲ್ವೇ, ನೀವು ಕರ್ಮವನ್ನೇ ಚೆನ್ನಾಗಿ ಮಾಡುವುದನ್ನು ಕಲೀರಿ, ಫಲ ಸಿಗ್ತದೆ ಅದಕ್ಕೆ ತಕ್ಕ ಹಾಗೆ. ಈಶ್ವರ ಫಲವನ್ನು ಕೊಡ್ತಕ್ಕಂಥವನು ಅಂತ ಹೇಳ್ತಾನೆ. ಅಲ್ಲಿ ಇಂದ್ರನಿಗೂ ಅಹಂಕಾರ ಇತ್ತು, ಅದನ್ನು ಮುರಿಯುವುದು ಒಂದು ಕಾರಣ, ಅದರೊಟ್ಟಿಗೆ ಕರ್ಮಯೋಗದ ರಹಸ್ಯವನ್ನ ಹೇಳಿಕೊಡುವುದು ಕಾರಣ. ಆ ಗೋಪೂಜೆಯನ್ನು ಮಾಡಿ, ಗೋವರ್ಧನನ ಪೂಜೆಯನ್ನು ಮಾಡಿ, ಶಿಷ್ಟ ಜನರ ಪೂಜೆಯನ್ನು ಮಾಡಿ, ಈ ಮೂಲಕವಾಗಿ ನಿಮ್ಮ ಕರ್ಮವನ್ನು ಆರಾಧಿಸಿ ಎಂಬುದಾಗಿ ಹೇಳ್ಕೊಡ್ತಾನೆ. ಕೊನೆಗೆ ಇಂದ್ರನಿಗೆ ಕೋಪ ಬಂದು ಧಾರಾಕಾರ ಮಳೆ ಸುರಿಸ್ತಾನೆ, ಗೋವರ್ಧನ ಬೆಟ್ಟವನ್ನೇ ಎತ್ತಿಬಿಟ್ಟು ರಕ್ಷಣೆಯನ್ನು ಕೊಡ್ತಾನೆ. ಆದ್ರೆ ಕೃಷ್ಣನ ಉಪದೇಶ ಏನಪ್ಪಾ ಅಂದ್ರೆ, ಕರ್ಮದಲ್ಲಿ ತೊಡಗಿರಬೇಕು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ. ತನ್ನ ಜೀವನವನ್ನೇ ಮಾದರಿಯಾಗಿಟ್ಟುಕೊಂಡು ಸಂದೇಶವನ್ನು ನೀಡ್ತಾ ಇದ್ದಾನೆ. ಹೇಳ್ತಾನೆ ನೋಡಿ 23ನೇ ಶ್ಲೋಕದಲ್ಲಿ, ಯದಿಹ್ಯಹಂ ನ ವರ್ತೇಯಂ ಜಾತು ಕರ್ಮಣ್ಯತಂದ್ರಿತಃ ಮಮ ವರ್ತ್ಮಾನುವರ್ತಂತೆ ಮನುಷ್ಯಾಃ ಪಾರ್ಥ ಸರ್ವಶಃ. ನಾನು ಆಲಸ್ಯವಿಲ್ಲದೆ ಕರ್ಮವನ್ನು ಒಂದೊಮ್ಮೆ ಬಿಟ್ಟರೆ ನನ್ನ ದಾರಿಯನ್ನೇ ಮನುಷ್ಯರು ಎಲ್ಲ ರೀತಿಯಿಂದಲೂ ಅನುಸರಿಸ್ತಾರೆ ಅಂತ ಹೇಳ್ತಾನೆ. ಶ್ರೀಕೃಷ್ಣನು ಕರ್ಮವನ್ನು ಮಾಡಿಲ್ಲ, ಅವನು ಜ್ಞಾನಿಯಾಗಿದ್ದ, ಅವತಾರವಾಗಿದ್ದ ಅಂತ ಗೊತ್ತಾಗಿ ಶ್ರೀಕೃಷ್ಣನೇ ಕರ್ಮವನ್ನು ಮಾಡಿಲ್ಲ ಅಂತ ಆದರೆ ಜನರು ಎಲ್ಲ ರೀತಿಯಿಂದಲೂ ನನ್ನನ್ನು ಅನುಸರಿಸ್ತಾರೆ. ಅದರಿಂದ ಏನಾಗತ್ತೆ, ಸಮಾಜ ಹಾಳಾಗಿ ಹೋಗುತ್ತೆ. ಉತ್ಸೀದೇಯುರಿಮೇ ಲೋಕಾಃ ನ ಕುರ್ಯಾಂ ಕರ್ಮ ಚೇದಹಂ ಸಂಕರಸ್ಯ ಚ ಕರ್ತಾಸ್ಯ ಮುಪಹನ್ಯಾಮಿ ವಾಃ ಪ್ರಜಾಃ. ಯಾರು ತಮ್ಮ ಕರ್ತವ್ಯವನ್ನು ಮಾಡದೆ
ಗಳ ವ್ಯವಸ್ಥೆಯನ್ನು ಸರಿಯಾಗಿ ಪರಿಪಾಲಿಸದೇ ಇದ್ದಾಗ ವರ್ಣ ಸಂಕರವಾಗುತ್ತದೆ. ಸಂಕರೋ ನರಕಾಯೈವ ಎಂಬುದಾಗಿ ಅರ್ಜುನನು ಹೇಳಿದ್ದಾನೆ. ಅದು ಧರ್ಮದ ಒಂದು ನಿಯಮ. ಕರ್ಮ ಸಂಕರವೂ ಆಗ್ತದೆ, ವರ್ಣ ಸಂಕರವೂ ಆಗ್ತದೆ. ಮೂಲಕ ಸಾಮಾಜಿಕ ವ್ಯವಸ್ಥೆ ಅಂತ ಏನಿದೆ, ಧರ್ಮದ ಒಂದು ನೆಲೆಗಟ್ಟಿನ ಮೇಲೆ ನಿಲ್ಲಬೇಕಾದಂತ ಸಮಾಜ ಭ್ರಷ್ಟವಾಗಿ ಹೋಗ್ತದೆ. ಇಂತಹ ಸಾಮಾನ್ಯ ಜನರು ನಾಶವಾಗುವುದಕ್ಕೆ, ಹಾಳಾಗುವುದಕ್ಕೆ ನಾನೇ ಕಾರಣ ಆಗುತ್ತೇನೆ. ಆದ್ದರಿಂದ ನಾನು ಸರ್ವವನ್ನೂ ತಿಳಿದವನಾಗಿದ್ದರೂ, ಪಡೆಯಬೇಕಾದ್ದೆಲ್ಲ ಪಡೆದವನಾಗಿದ್ದರೂ ಕೂಡ ನಿರಂತರವಾಗಿ ಕರ್ಮದಲ್ಲಿ ತೊಡಗಿದ್ದೇನೆ. ಅರ್ಜುನ, ನೀನು ಒಂದೊಮ್ಮೆ ಜ್ಞಾನಿಯಾದರೂ ಕೂಡ ಕರ್ಮದಲ್ಲಿ ನಿನ್ನನ್ನು ತೊಡಗಿಸಿಕೊಳ್ಬೇಕು. ಅದಕ್ಕೆ ಲೋಕ ಸಂಗ್ರಹ. ಕೊನೆಯದಾಗಿ ಒಂದು ಮಾತನ್ನು ಹೇಳ್ತಾನೆ, ಸಕ್ತಾ ಕರ್ಮಣ್ಯ ವಿದ್ವಾಂಸೋ ಯಥಾ ಕುರ್ವಂತಿ ಭಾರತ ಕುರ್ಯಾದ್ ವಿದ್ವಾಂಸ ತಥಾ ಸಕ್ತಃ ಚಿಕೀರ್ಷುರ್ಲೋಕ ಸಂಗ್ರಹಂ. ಹೇಗೆ ಅಜ್ಞಾನಿಯಾದವನು ಫಲಾಪೇಕ್ಷೆಯನ್ನ ಇಟ್ಟುಕೊಂಡು ಕರ್ಮವನ್ನ ಮಾಡ್ತಾನೋ, ಹಾಗೆಯೇ ಅಷ್ಟೇ ಆಸಕ್ತಿಯಿಂದ ಒಬ್ಬನು ಜ್ಞಾನಿಯಾದವನು, ಅಜ್ಞಾನಿಯಾದವನು ಫಲಾಪೇಕ್ಷೆಯನ್ನಿಟ್ಟುಕೊಂಡು ಕರ್ಮದಲ್ಲಿ ಹೇಗೆ ತನ್ನನ್ನು ತೊಡಗಿಸಿಕೊಂಡಿದ್ದಾನೋ, ಹಾಗೆಯೇ ಜ್ಞಾನಿಯಾದವನು ಕೂಡ ಆಸಕ್ತಿಯನ್ನು ಬಿಟ್ಟು ಲೋಕ ಸಂಗ್ರಹದ ದೃಷ್ಟಿಯಿಂದ ಕರ್ಮವನ್ನ ಮಾಡಬೇಕು ಅಂತ ಹೇಳ್ತಾನೆ. ಜ್ಞಾನಿಗೂ ಅಜ್ಞಾನಿಗೂ ವ್ಯತ್ಯಾಸ ಇಷ್ಟೇ. ಅಜ್ಞಾನಿಗೆ ಫಲಾಪೇಕ್ಷೆ ಇದೆ, ಅದಕ್ಕೋಸ್ಕರ ಹಗಲು ರಾತ್ರಿ ದುಡಿತಾನೆ. ಹೆಸರು ಬೇಕು, ಕೀರ್ತಿ ಬೇಕು, ಅಧಿಕಾರ ಬೇಕು, ಸಂಪತ್ತು ಬೇಕು, ಈ ಮುಂತಾದಂತಹ ಅಪೇಕ್ಷೆಯಿಂದ ಅವನು ಕರ್ಮವನ್ನ ಮಾಡ್ತಾನೆ. ಆದರೆ ಒಬ್ಬ ಜ್ಞಾನಿಯಾದವನು ಫಲಾಪೇಕ್ಷೆಯನ್ನು ಬಿಟ್ಟು, ಯಾಕಂದ್ರೆ ತೃಪ್ತನಾಗಿದ್ದಾನೆ, ಅವನು ನಿತ್ಯ ತೃಪ್ತನಾಗಿದ್ದಾನೆ. ಆದರೆ ಜಗತ್ತಿಗೆ ಮಾದರಿ ಆಗುವುದಕ್ಕೆ ಕರ್ಮವನ್ನ ಮಾಡಬೇಕು ಎಂತಕ್ಕಂತಹ ಒಂದು ಸಂದೇಶವನ್ನ ಕೊಡ್ತಾ ಇದ್ದಾನೆ. ಇಲ್ಲಿಗೆ ನಮ್ಮ ಚಿಂತನೆಯನ್ನ ಈ ಬಾರಿ ಮುಗಿಸೋಣ. ಇನ್ನು ಮುಂದಿನ ವಾರ 19ನೇ ತಾರೀಕಿನಿಂದ ಆರಂಭ ಮಾಡಿ 25ರ ತನಕವೂ ಕೂಡ ಈ ಸಪ್ತಶತಿ ಅಂದ್ರೆ ಚಂಡೀ ಪಾರಾಯಣ ಅಂತ ನಾವೇನು ಕಳೆದ ಬಾರಿ ಆರಂಭ ಮಾಡಿದ್ದೆವು. ತಿಪಟೂರಿನ ಸತ್ಯಗಣಪತಿ ಸೇವಾ ಸಂಘದವರು ಆಯೋಜನೆ ಮಾಡಿ ಒಂದು ವಾರ ಉಪನ್ಯಾಸ ಮಾಲಿಕೆಯನ್ನ ಏರ್ಪಡಿಸಿದ್ರು. ಅದರಲ್ಲಿ ನಾವು ಮಧ್ಯಮ ಚರಿತ್ರೆಯವರೆಗೆ ಚಿಂತನೆಯನ್ನ ಮಾಡಿದ್ದೆವು. ಈಗ ಮುಂದುವರಿದ ಭಾಗವನ್ನ ತುಮಕೂರಿನ ಹತ್ತಿರ ಇರತಕ್ಕಂಥ ಗುಬ್ಬಿ ಅಲ್ಲಿ ಒಂದು ಆರ್ಯವೈಶ್ಯ ಸಂಘ ಅಂತ ಇದೆ, ವಾಸವಿ ದೇವಸ್ಥಾನ ಅಂತ ಇದೆ, ಅವ್ರ ಕಡೆಯಿಂದ ಆಯೋಜನೆ ಆಗ್ತಾ ಇದೆ. 7 ದಿನಗಳ ಕಾಲ ಆ ಸಪ್ತಶತಿಯ ಮುಂದುವರಿದ ಭಾಗವನ್ನ ನಾವು ಚಿಂತನೆ ಮಾಡ್ತಾ ಇದ್ದೇವೆ. ಆದ್ದರಿಂದ ಮುಂದಿನ ವಾರ ಅಂದ್ರೆ 19ನೇ ತಾರೀಕಿನಿಂದ ಸೋಮವಾರದಿಂದ 25 ಅಂದ್ರೆ ಭಾನುವಾರದ ತನಕ 7 ದಿನಗಳ ಕಾಲ ಆ ಚಂಡೀ ಪಾರಾಯಣ ಅಥವಾ ಸಪ್ತಶತಿಯ ಕುರಿತು ಉಪನ್ಯಾಸ ಮಾಲಿಕೆ ಇರುತ್ತೆ. ಆದ್ರಿಂದ ಇದೇ ಸಮಯಕ್ಕೆ ಉಪನ್ಯಾಸ ಕಾರ್ಯಕ್ರಮ ಇರುವುದರಿಂದ ಭಗವದ್ಗೀತಾ ಕಾರ್ಯಕ್ರಮ ಇರುವುದಿಲ್ಲ. ಅಂದ್ರೆ ಸೋಮವಾರ ಮತ್ತು ಗುರುವಾರ ಭಗವದ್ಗೀತಾ ಚಿಂತನೆ ಇರುವುದಿಲ್ಲ. ತಾವೆಲ್ಲರೂ ಕೂಡ ಆ ಚಂಡೀ ಪಾರಾಯಣ ಕಾರ್ಯಕ್ರಮಕ್ಕೆ ಅಂದ್ರೆ ಅರ್ಥ ಚಿಂತನೆ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅಂತ ಹೇಳ್ತಾ ಇವತ್ತಿನ ಸತ್ಸಂಗಕ್ಕೆ ಮಂಗಳವನ್ನು ಹಾಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ